ಕ್ರಿಸ್ತನಲ್ಲಿ ಪ್ರೀತಿ ಉಳ್ಳ ಸಹೋದರ ಸಹೋದರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು ತಿಳಿಸ್ಕೊಳ್ಳುತ್ತಾ ಈ ಸುಂದರವಾದಂತಹ ವಾರದ ಮೊದಲ ದಿನ, ತಿಂಗಳ ಕೊನೆಯ ವಾರದಲ್ಲಿ ನಾವಿದ್ದೇವೆ. ದೇವರ ತಾನೇ ನಮ್ಮನ್ನು ಕಳೆದ ದಿನವೆಲ್ಲ ಕಾದು ಕಾಪಾಡಿ ಆಶ್ರಯಿಸಿದ್ದಾನೆ. ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮೂಲಕ ಈ ವಾಕ್ಯದ ಭಾಗ ಸಾಗುವ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಲೋಕ ತಂದೆ, ನಿನ್ನ ವಾಕ್ಯದ ಭಾಗದಲ್ಲಿ ನಾವಿದ್ದೇವೆ. ಮಾತಾಡುವಂತ ನೀನಾಗಿದ್ದಿ, ಕೇಳುವಂತ ನಮ್ಮ ಹೃದಯದ ಭಾಗ ತಿಳಿಸು ತಂದೆ. ದಾಸನಂತ ನನ್ನನ್ನ ಪವಿತ್ರಾತ್ಮ ಸಹಾಯದೊಂದಿಗೆ ಮಾತಾಡುವಂತೆ ಬಲಪಡಿಸು. ಕೇಳುವಂತ ವಾಕ್ಯಗಳು ನಿಮ್ಮ ಆತ್ಮೀಯ ಜೀವಿತಕ್ಕೆ ಪ್ರಾಮುಖ್ಯವಾಗಿಯೂ ಬಲಪಡಿಸುವಂತೆ ಆಶ್ರಯಿಸಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇವೆ ಜೀವಳ ತಂದೆಯೇ, ಆಮೇನ್. ಕ್ರಿಸ್ತನ ಪ್ರಿಯರೇ, ಮತ್ತೊಂದು ಆರ್ಥಿಕ ಯೇಸು ಕ್ರಿಸ್ತನ ನಾಮವನ್ನು ನೆನೆಸಿಕೊಳ್ಳುತ್ತಾ ಕಾಲಗಳನ್ನ ಕಳೀತಾ ಇದ್ದೇವೆ. ಹೊಸ ದಿನಗಳನ್ನ ನೋಡ್ತಾ ಇದ್ದೇವೆ, ಹೊಸ ತಿಂಗಳುಗಳನ್ನ ಸಂಧಿಸ್ತಾ ಇದ್ದೇವೆ. ಇವತ್ತಿಗೆ ಇನ್ನು ಸ್ವಲ್ಪ ದಿನಗಳಲ್ಲಿ ನಾವು ಈ 4ನೇ ತಿಂಗಳನ್ನ ಕಳೀತಾ ಇದ್ದೇವೆ, 2025. ಈ ರೀತಿಯಲ್ಲಿ ದೇವರು ನಮ್ಮನ್ನ ಆಶ್ರಯಿಸಿದ್ದಾನೆ, ನಡೆಸಿದ್ದಾನೆ. ಆದರೂ ಸಹ ಈ ಅನೇಕ ಪ್ರಕೃತಿಯ ನಿಯಮಗಳಿಂದ, ಉಷ್ಣದ ಅಂಶದಿಂದ ಅನೇಕರಿಗೆ ವ್ಯತ್ಯಾಸದ ವಾತಾವರಣಗಳು, ಅನೇಕರಿಗೆ ದೇಹದ ಬಲಹೀನಗಳು, ಅನಾರೋಗ್ಯಗಳು ಒಂದು ಕಡೆ, ಅದಾದ್ರೆ ಇನ್ನೊಂದು ಕಡೆ ಉಗ್ರಗಾಮಿಗಳ ಒಂದು ಕಾರ್ಯ, ಇದೆಲ್ಲ ನಾವು ನೋಡ್ತಾನೆ ಇದ್ದೀವಿ. ದೇಶದ ಮೇಲೆ ಹೆಚ್ಚಿನ ಒತ್ತಡಗಳನ್ನ ಅವಲಂಬಿಸಿಕೊಳ್ಳುವಂತ ಪರಿಸ್ಥಿತಿ. ಆದರೂ ಇವರ ಮಧ್ಯದಲ್ಲಿ ನಾವು ಸಹ ದೇವರ ಮಕ್ಕಳಾಗಿ ನಮ್ಮ ಜೀವಿತವನ್ನ ಒಂದು ಕಡೆ ನಾವು ಸಾಗಿಸ್ತಾನೆ ಇದ್ದೇವೆ. ಏನೇ ಇದ್ರೂ ಸಹ ನಾವು ದೇವರ ಮಕ್ಕಳಾಗಿದ್ದೇವೆ ಅನ್ನುವಂಥ ವಿಷಯದಲ್ಲಿ ಹೆಚ್ಚು ಜಾಗೃತಿ ವಹಿಸಬೇಕಾಗಿದೆ ಪ್ರಿಯರೇ. ನನಗೆ ಒಂದು ಪ್ರಶ್ನೆ ಕೇಳಿದ್ರು, ಯಾವಾಗಲೂ ಇದೇ ತರ ಇರ್ತೀವ ನಾವು? ನಮ್ಗೆ ಯಾವತ್ತಿಗೂ ಒಳ್ಳೆ ದಿನ ಬರೋದೇ ಇಲ್ವಾ? ಆ ಒಳ್ಳೆ ದಿನಕ್ಕೆ ಯಾವತ್ತುವರೆಗೂ ಕಾಯ್ಬೇಕು? ನಾನು ನೋಡ್ತಾ ಇದ್ದೀನಿ, 20 ವರ್ಷ ಆಗೋಯ್ತು, 10 ವರ್ಷ ಆಗೋಯ್ತು. ಒಂದು ಕುಟುಂಬ ಜೊತೆ ಮಾತಾಡುವಾಗ ಈ ಒಂದು ಪ್ರಶ್ನೆ ಕೇಳಿದ್ರು ಪ್ರಿಯರೇ. ಅದಕ್ಕೆ ಸಂಬಂಧಪಟ್ಟಂತೆ ಈ ವಾಕ್ಯ ನಿಮ್ಮ ಜೊತೆ ನಾನು ಆಲ್ರೆಡಿ ಮಾತಾಡಿದ್ದೇನೆ. ಇದಕ್ಕೆ ಅವಲಂಬಿಸಿಕೊಂಡಂತೆ ಈ ವಾಕ್ಯಗಳಾಗಿದ್ರು ಸಹ ನಾನು ನಿಮ್ ಜೊತೆಲಿ ಇದನ್ನ ಹೇಳ್ತೇನೆ. ನಮಗೆ ಒಳ್ಳೆ ದಿನ ಇಲ್ವಾ? ಒಳ್ಳೆ ಕಾಲ ಇಲ್ವಾ? ಒಳ್ಳೆ ಸಮಯ ಇಲ್ವಾ? ಎಲ್ಲರಲ್ಲೂ ಪ್ರಶ್ನೆ ಇದೆ. ಎಷ್ಟು ದಿನ ಇದೆ ಈ ನೋವನ್ನ ಅನುಭವಿಸೋದು? ಎಷ್ಟು ದಿನ ವೇದನೆಯನ್ನ ಅನುಭವಿಸೋದು? ಎಷ್ಟು ದಿನ ಈ ಉಚ್ಚಾಟನೆಯನ್ನ ಅನುಭವಿಸೋದು? ಒಂದು ಸಂದರ್ಭದಲ್ಲಿ ನಮಗೆ ಎಲ್ಲೋ ಒಂದು ಒಳ್ಳೆ ದಿನ ಕಾಣಿಸ್ತದ ಅಂತ ಅನೇಕ ಮಕ್ಕಳು ಮಾತಾಡುವಂತ ಸ್ಥಳದಲ್ಲಿದ್ದಾರೆ. ಇವತ್ತಿನ ದಿನದಲ್ಲಿ ಪರಿಸ್ಥಿತಿಯಲ್ಲಿ ನೋಡಿದ್ರೆ ನಮ್ಮ ಭಾರತ ದೇಶದ ಮೇಲಿರುವಂತ ಸೌಂದರ್ಯವಾದಂತ ಕಾಶ್ಮೀರದಲ್ಲಿ ಇರುವಂತ ಜನರ ಪರಿಸ್ಥಿತಿನ ಕೆಲವೊಂದು ಯೂಟ್ಯೂಬ್ ಅಲ್ಲಿ ನೀವು ಸಹ ನೋಡಿರ್ಬೋದು. ಅಲ್ಲಿರುವಂತ ಜನಗಳು ತುಂಬಾ ಕಷ್ಟದ ಜನಗಳಂತೆ. ಯಾರೋ ಒಬ್ರು ಹೇಳ್ತಾ ಇದ್ರು, ಒಂದು ದಿನಕ್ಕೆ ಆತನು ಸಂಪಾದನೆ ಮಾಡಿ ತಂದಂತ ದುಡ್ಡಲ್ಲಿ ಅವತ್ತು ಊಟ ಮಾಡ್ತಾರಂತೆ. ಆ ತಂದಿರುವಂತ 300 ರೂಪಾಯಲ್ಲಿ ಅಕ್ಕಿ ತಂದು ಬೇಯಿಸಿ ಊಟ ಮಾಡುವಂತ ಪರಿಸ್ಥಿತಿ. ಯಾವಾಗ ಈ ಟೂರಿಸ್ಟ್ಗಳು ಹೋಗ್ತಾರೋ, ಈ ಒಂದು ಪ್ರವಾಸಿಗಳು ಹೋಗ್ತಾರೋ, ಅವತ್ತು ಅವರಿಗೆ ಏನಂದ್ರೆ ಒಂದು ಸಂತೋಷಕರವಾದಂತ ದಿನಗಳಂತೆ. ಈಗ ಕರ್ಫ್ಯೂ, ಈಗ ತುಂಬಾ ಗಂಭೀರವಾದಂತ ಪರಿಸ್ಥಿತಿ. ಈಗ ಯೋಚನೆ ಮಾಡಿ ಪ್ರಿಯರೇ, ಆ ಸ್ಥಳದಲ್ಲಿ ಇರುವಂತ ಜನರ ಪರಿಸ್ಥಿತಿ ಏನು? ಅವ್ರು ಯಾರು ಸೇರ್ಸ್ ಮಡಗಿಲ್ಲ, ಯಾರು ಇರುವಂತವ್ರಲ್ಲ. ಎಲ್ಲೋ 1-2-3 ಜನ ಇರ್ಬೋದಷ್ಟೇ, ಬೆರಳೆಣಿಕೆಯ ಜನಗಳು ಮಾತ್ರ. ಇನ್ನೆಲ್ಲ ಬಡತನದಲ್ಲೇ, ಕಡು ಬಡತನದವರೇ. ಈಗ ಅವರ ಪರಿಸ್ಥಿತಿ ಏನಾಗಿದೆ? ಅವ್ರು ಹೇಗೆ ಊಟ ಮಾಡೋದು? ಅಳ್ತಾರೆ ಜನಗಳು. ನಾವು ಒಂದು ಕಾಲದಲ್ಲಿ ನೋಡ್ಬೇಕದನ್ನ. ಅವರು ನಮ್ಮ ಭಾರತೀಯರು, ಅವರು ನಮ್ಮ ಜನರೇ. ಇವರ ಪರಿಸ್ಥಿತಿ ಹೆಂಗಿದೆ ಅಂದಾಗ ಅಲ್ಲಿರುವಂತ ಸ್ತ್ರೀಯರ ಕಣ್ಣೀರು, ಅಲ್ಲಿರುವಂತ ಆ ಒಂದು ಪ್ರವಾಸಿ ತಾಣದಲ್ಲಿ ಮಾಡುವಂತ ಕೆಲಸಗಾರರ ವೇದನೆಯನ್ನ ನೆನೆಸ್ಕೊಳ್ತಾ ಬಂದಾಗ, ಇವಾಗ ಅವರು ಏನ್ ಪ್ರಶ್ನೆ ಕೇಳ್ತಾರೆ, ನಮಗೆ ಉಳಿಗಾಲನೇ ಇಲ್ವಾ? ಒಳ್ಳೆ ದಿನ, ಉಳಿಗಾಲನ ಎಲ್ಲ ದಿನ ಒಳ್ಳೆಗಾಲನೇ ಇಲ್ವಾ? ಯಾವಾಗ್ಲೂ ಈ ಟೆರರಿಸಂ ಗಲಾಟೆ, ಈ ಒಂದು ಗುಂಡಿನ ಶಬ್ದ, ಈ ಒಂದು ವಾತಾವರಣ, ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮ ಸ್ಥಳಕ್ಕೆ ಹೋಗೋದಕ್ಕೆ ನಮಗೆ ಕಷ್ಟ. ನಾವು ದಕ್ಷಿಣದಲ್ಲಿದ್ದೀವಿ ಪ್ರಿಯರೇ, ಎಷ್ಟೋ ಸ್ವತಂತ್ರವಾಗಿದ್ದೇವೆ ನಾವು. ದೇವರಿಗೆ ಸ್ತೋತ್ರ ಹೇಳ್ತಾ ಕ್ರಿಸ್ತನ ಪ್ರಿಯರೇ, ಇಲ್ಲಿ ಪೇತ್ರನು ಒಂದು ಮಾತು ಹೇಳ್ತಾನೆ. 5ನೇ ಅಧ್ಯಾಯದಲ್ಲಿ 6ನೇ ವಾಕ್ಯವನ್ನ ಧ್ಯಾನಿಸುವ. ದೇವರು ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನ ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನ ಮೇಲಕ್ಕೆ ತರುವನು ಅಂತ ಹೇಳ್ತಾನೆ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ಇದ್ರೆ ತಕ್ಕ ಕಾಲದಲ್ಲಿ ಏನ್ ಮಾಡ್ತಾನಂತೆ? ಮೇಲಕ್ಕೆ ತರ್ತಾನೆ. ಈಗ ನಾನು ನಿಮ್ಗೆ ಪ್ರಶ್ನೆ ಕೇಳ್ತೀನಿ, ನಿಮ್ಮ ಕೈಯಲ್ಲಿ ಒಂದು ಮಗು ಇದೆ. ಆ ಮಗುವನ್ನ ಲಿಫ್ಟ್ ಮಾಡ್ಬೇಕು ಅಂದ್ರೆ ಯಾರು ಮಾಡ್ಬೇಕು? ಮಗು ತಾನಾಗೆ ಲಿಫ್ಟ್ ಆಗುತ್ತಾ, ಅಲ್ಲ ನಿಮ್ಮ ಕೈಗಳ ಮೇಲೆ ಬರ್ಬೇಕಾ? ನಮ್ಮ ಕೈಗಳ ಮೇಲೆ ಬರ್ಬೇಕು. ಇಲ್ಲಿದೆ ಕೈ, ಮಗು ಇಲ್ಲಿದೆ. ಆ ಮಗು ಮೇಲ್ ಬರ್ಬೇಕು ಅಂದ್ರೆ ನಾನು ಕೈ ಎತ್ತಬೇಕು. ಹಂಗಾದ್ರೆ ಇದರ ವಾಕ್ಯದ ಅರ್ಥ ಏನಂದ್ರೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ನಿಮ್ಮನ್ನ ನೀವು ತಗ್ಗಿಸ್ಕೊಂಡ್ರೆ
ನಾನು ನೆನೆಸುವಂತ ಕಾಲದಲ್ಲಿ ಮೇಲೆ ಬರಕ್ಕಾಗಲ್ಲ. ಯಾರು ನೆನೆಸುವಂತ ಕಾಲದಲ್ಲಿ ಬರಕ್ ಸಾಧ್ಯ? ದೇವರು ನೆನೆಸಬೇಕು. ನಾನು ನೆನೆಸ್ತೀನಿ, ಅಯ್ಯೋ ದೇವರೇ, ನಾಳೆ ನಾನು ಸರಿಯಾಗೋಯ್ತೇನೇನೋ, ನಾಳೆ ನನ್ನ ಕಷ್ಟಗಳು ನೀಗುತ್ತೇನೋ, ನಾಳೆ ನನಗೆ ಸ್ವತಂತ್ರ ದಿನವೇನೋ, ನಾಳೆ ನನಗೆ ಆಶೀರ್ವಾದ ದಿನವೇನೋ ಅಂತ ನಾವು ನೆನೆಸಬಹುದಷ್ಟೇ. ಆದ್ರೆ ಅದು ದೇವರ ಚಿತ್ತ ಆದ್ರೆ ಮಾತ್ರ. ಒಂದು ವೇಳೆ ದೇವರು ನಾಳೆ ಇಲ್ಲ ಅಂತ ದೇವರು ಡಿಸೈಡ್ ಮಾಡಿದ್ರೆ ನಾವೇನಾಗಕ್ಕಾಗಲ್ಲ. ನಮ್ಮ ಅನಿಸಿಕೆಗಳು, ನಮ್ಮ ಭಾವನೆಗಳು, ನಮ್ಮ ಕನಸುಗಳೆಲ್ಲ ಚೂರು ಚೂರು ಆಗೋಯ್ತದೆ ಪ್ರಿಯರೇ. ಆದರೆ ಕ್ರಿಸ್ತನ ಪ್ರಿಯರೇ, ವೇದವಾಕ್ಯ ನಮ್ಮನ್ನ ಬಲಪಡಿಸೋದೇನಂದ್ರೆ ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ತಕ್ಕ ಕಾಲದಲ್ಲಿ. ಅದರ ಅರ್ಥ ಏನಂದ್ರೆ, ನಾನು ಯಾವಾಗ ಮೇಲ್ ಬರ್ಬೇಕೋ ಆಗ ಅವನು ಖಂಡಿತವಾಗಿಯೂ ಆಶೀರ್ವಾದ ಹೊಂದಕ್ಕೆ ಸಾಧ್ಯ. ನಾನು ನೆನೆಸ್ತೀನಿ ನಾಳೆ ಬಂದ್ರೆ ಸರಿ ಅಂತ ನಾನು ನೆನೆಸ್ತೀನಿ. ಆದ್ರೆ ದೇವ್ರ ಹಂಗಲ್ಲ. ನೀನು ಬರೋ ವರ್ಷ ಮೇಲೆ ಕೆತ್ತೀನಿ, ನೀನ್ ಬರೋ ವರ್ಷ ಆಗ್ತೀನಿ ದೇವ್ರ ನಿರ್ಧಾರ ಮಾಡಿದ್ರೆ 1 ವರ್ಷದ ಪ್ರಯಾಣ ನಾವು ಸಾಗ್ಲೇಬೇಕು. ಅಂತ ಸನ್ನಿವೇಶಗಳು ವೇದವಾಕ್ಯದಲ್ಲಿ ಅನೇಕ ಸ್ಥಳಗಳಿದೆ. ಇವತ್ತು ನಾನು ಇದನ್ನ ಮಾತಾಡ್ತಿದ್ದೆ ಒಬ್ಬರ ಹತ್ರ. ನಾವೆಲ್ಲರೂ ಹೇಳುವಂತ, ಕ್ರೈಸ್ತನ ಸಭೆಯವರು ಹೇಳುವಂತ ಒಂದೇ ಒಂದು ಮಾತು, ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಒಂದು ನೆರಳಾಗಿದೆ ಅಂತ ಹೇಳ್ತಾನೆ ಪೌಲನ್. ಹೇಳ್ತಾನೆ ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಎಲ್ಲ ಶ್ಯಾಡೋ ಆಫ್ ದಿ ನ್ಯೂ ಟೆಸ್ಟಮೆಂಟ್. ಹಳೆ ಒಡಂಬಡಿಕೆಯಲ್ಲಿ ನಡೆದಂತ ಪ್ರತಿಯೊಂದು ಘಟನೆ ನಮ್ಮ ಬದುಕಿಗೆ ಒಂದು ನೆರಳಾಗಿದೆ. ಒಂದು ಕತೆ ಹೇಳ್ತೀವಿ ಮಕ್ಕಳಿಗೆ, ಆ ಕಥೆಯಲ್ಲಿ ಸತ್ಯತೆಗಳಿಲ್ಲ, ಆದ್ರೆ ಅದರಲ್ಲಿ ನೀತಿ ಇದೆ ಅಂತ ಗೊತ್ತಿದೆ. ಒಂದು ವಿಷಯ ಹೇಳ್ತೀವಿ, ಆ ವಿಷಯದ ಹಿಂದೆ ಸಾರಾಂಶಗಳಿಲ್ಲ, ಆ ವಿಷಯದ ಹಿಂದೆ ಒಂದು ಸತ್ಯತೆ ಇದೆ ಅಂತ ಹೇಳ್ತೀವಿ. ಇವತ್ತಿಗೂ ಸಹ ನಮ್ಮ ಪಾಠ ಪುಸ್ತಕಗಳಲ್ಲಿ ನೋಡುವಾಗ ಅನೇಕ ಸಾಮ್ಯ ಕಥೆಗಳಾಗಲಿ, ಪಾಠದ ಪುಸ್ತಕಗಳಲ್ಲಿ ಇರುವಂತಹ ವಿಷಯಗಳಾಗಲಿ, ಎಲ್ಲೋ ಒಂದು ಕಡೆ ಅದು ಸುಳ್ಳಾಗಿ ಕಾಣಿಸ್ತದಾದ್ರೆ ಅದರಲ್ಲಿ ಒಂದು ನೀತಿ ಪಾಠಗಳಿದೆ. ಆದ್ರೆ ವೇದವಾಕ್ಯ ಹಂಗಲ್ಲ ಪ್ರಿಯರೇ, ಎಲ್ಲವೂ ಸತ್ಯನೇ. ತಕ್ಕ ಕಾಲದಲ್ಲಿ ನೀವು ಮೇಲಕ್ಕೆ ಬರಬೇಕು ಅಂತ ನೆನೆಸಿದ್ರೆ ನೀವು ಯಾರ ಕೈಲಿ ಅಡಗಿರ್ಬೇಕು? ಯಾರ ಕೈಲಿ ಅಡಗಿರ್ಬೇಕು? ದೇವರ ಕೈಯಲ್ಲಿ ಅಡಗಿರ್ಬೇಕು. ದೇವರ ಹಸ್ತದ ಕೆಳಗಡೆ ನೀವಿದ್ರೆ ನೀವು ಮೇಲಕ್ಕೆ ಹೋಗಕ್ಕಾಗಲ್ಲ. ನೀವು ಯಾವ ಮನುಷ್ಯನನ್ನು ನಂಬಿ ಮೇಲಕ್ಕೆ ಹೋಗಕ್ಕಾಗಲ್ಲ. ನಾನು ನನ್ನ ವಿದ್ಯೆನ ನಂಬಿದ್ದೀನಿ, ನಾನು ನನ್ನ ಐಶ್ವರ್ಯನ ನಂಬಿದ್ದೀನಿ, ನನ್ನ ಒಂದು ಸೌಂದರ್ಯನ ನಂಬಿದ್ದೀನಿ, ಅದರಿಂದ ನಾನು ಮುಂದೆ ಮೇಲೋಗ್ತೀನಿ ಅನ್ನೋದೇ ಸುಳ್ಳು ಪದಗಳು ಪ್ರಿಯರಿವಲ್ಲ. ನಾನು ಮೇಲಕ್ಕೆ ಹೋಗ್ಬೇಕು, ದೇವರ ಹಸ್ತದಲ್ಲಿ ಇದ್ದೀನಿ ಅಂದ್ರೆ ದೇವರು ನನ್ನನ್ನ ಮೇಲಕ್ಕೆ ಎತ್ತಬೇಕು. ಹೌದು, ಲೋಕದ ಜನರು ಹೇಗ್ ಬೇಕಾದ್ರೆ ಹೋಗ್ಬೋದು, ಅವ್ರು ಯಾವಾಗ ಬೀಳ್ತಾರೆ ಗೊತ್ತಿಲ್ಲ, ಬಿದ್ರೆ ಎದಳಕ್ ಆಗೋದಿಲ್ಲ. ಕ್ರಿಸ್ತನ ಪ್ರಿಯರೇ, ಪೌಲನ್ ಅದನ್ನೇ ಹೇಳ್ತಾನೆ, ಪೇತ್ರನ ಅದನ್ನೇ ಹೇಳ್ತಾನೆ, ದೇವರ ಹಸ್ತದ ಕೆಳಗಡೆ ನಿಮ್ಮನ್ನ ನೀವು ತಗ್ಗಿಸ್ಕೊಂಡ್ರೆ ತಕ್ಕ ಕಾಲದಲ್ಲಿ ನಿಮ್ಮನ್ನ ಮೇಲಕ್ಕೆ ತರುವನು ದೇವರು. ನಿಮ್ಗೆ ಏನೇ ಚಿಂತೆ ಭಾರವಿರ್ಲಿ. 2ನೇ ಮಾತೇನಿದೆ, 7ನೇ ವಾಕ್ಯ, ನಿಮ್ಮ ಚಿಂತೆ ಏನಲ್ಲ, ಯಾರ ಮೇಲೆ ಹಾಕಿರಿ? ನಿಮ್ಮನ್ನ ಮೇಲೆತ್ತುವಂತ ದೇವರ ಮೇಲೆ ಹಾಕಿ. ನಿಮ್ಮ ಚಿಂತೆ ಏನಲ್ಲ, ಆತ ನಮಗೋಸ್ಕರ ಚಿಂತಿಸ್ತಾನಂತೆ. ಚಿಂತೆ ಅಂದ್ರೆ ಏನು? ಇದು ಯಾವಾಗ ಆಗುತ್ತೆ, ಯಾವಾಗ ನೆರವೇರುತ್ತೆ, ಯಾವಾಗ ಆಗುತ್ತೆ, ಇದು ನಮ್ಮ ಬದುಕಲ್ಲಾಗುತ್ತಾ, ನನ್ನ ಮಗಳ ಬದುಕಲ್ಲಾಗುತ್ತಾ, ನನ್ನ ಮಗನ ಬದುಕಲ್ಲಾಗುತ್ತಾ, ನನ್ನ ಬದುಕಲ್ಲಾಗುತ್ತಾ, ಏನೆಲ್ಲ ನೀವು ಯೋಚನೆ ಮಾಡ್ತೀರೋ ಆ ಚಿಂತೆ ದೇವರ ಕೈ ಲಿಫ್ಟ್ ಮಾಡ್ಕೊಡಿ. ದೇವ್ರಿಗೆ ಒಪ್ಪಿಸ್ಬಿಟ್ಟು ಬಂದ್ಬಿಡಿ ಅನ್ನಳ ರೀತಿಯಲ್ಲಿ. ದೇವರೇ, ನನ್ನ ಗರ್ಭದ ಫಲದಲ್ಲಿ ಒಂದು ಮಗುನ ಕೊಡು ಸಾಕು, ನಾನು ಬಂಜೆ ಅನ್ನೋದು ಹೇಳಬೇಡ, ಅಷ್ಟೇ ಸಾಕು ಅಂತ ಹೇಳಿ ದೇವಾಲಯದಲ್ಲಿ ಕಣ್ಣೀರಿಟ್ಟಂತ ಅನ್ನಳನ್ನ ಗರ್ಭವನ್ನ ದೇವರ ಆಶ್ರಯಿಸ್ತ. ಕಣ್ಣೀರಿಟ್ಟು ಸಂತೋಷ ಭರಿತರಾಗಿ ಹೊರಗಡೆ ಬರ್ತಾಳೆ. ಅವಳ ಗರ್ಭದಲ್ಲಿ ದೇವರು ಗರ್ಭದ ಫಲದಲ್ಲಿ ಆಶೀರ್ವಾದ ನೀಡ್ತಾನೆ, ಅವನೇ ಸಾಮುವೇಲ. ಅದನ್ನ ದೇವಾಲಯಕ್ಕೆ ಒಪ್ಪಿಸ್ತಾಳೆ ಮಾತಿನ ಪ್ರಕಾರ. ನಂತರ ಮತ್ತೆ 5 ಗರ್ಭಗಳನ್ನ ದೇವರು ತುಂಬಿಸ್ತಾನೆ. ನಾವೇನ್ ತಿಳ್ಕೊತೀವಿ ಅಂದ್ರೆ, ನನ್ನ ಚಿಂತೆಯನ್ನ ನಾನು ಯಾವ ರೀತಿಯಲ್ಲಿ ಲಿಫ್ಟ್ ಮಾಡಕ್ ಸಾಧ್ಯ, ನನ್ನ ಚಿಂತೆಯನ್ನ ಯಾರಿಗ ಒಪ್ಪಿಸಿದ್ರೆ ಆಗುತ್ತೆ? ಕ್ರಿಸ್ತನ ಪ್ರಿಯರೇ, ಯಾರ ಕೈಲೂ ಒಪ್ಪಿಸ್ಬೇಡಿ, ದೇವರ ಹತ್ರ ಒಪ್ಪಿಸಿ ಸಾಕು. ನಿಮ್ಮನ್ನ ನೀವು ದೇವ್ರಿಗೆ ಒಪ್ಪಿಸಿ. ಒಂದು ತಾಯಿಯ ಕೈಲಿ ತನ್ನ ಮಗು ಇರುವಂತ ರೀತಿಯಲ್ಲಿ ನಿಮ್ಮನ್ನ ಒಪ್ಪಿಸಿ. ತಂದೆಯ ಹೆಗಲಿನ ಮೇಲೆ ಒಂದು ಮಗು ಹೇಗಿದೆಯೋ ಆ ರೀತಿಯಲ್ಲಿ ದೇವರ ಹೆಗಲ ಮೇಲೆ ನಿಮ್ಮನ್ನ ಒಪ್ಪಿಸಿ. ಯಾವ ನಾವೇ ಒಳಗಡೆ ಈ ನೋವನ್ನು ಕಟ್ಟಿದ್ರ ಆ ನಾವೇ ಮತ್ತು ಸಭೆ ಒಳಗಡೆ ನಿರಂತರವಾಗಿರಿ. ಹಿಂತಿರುಗಿ ನೋಡದೆ ಓಡುವಂತ ಓಟ ಬಂದ್ರೆ ಓಡ್ತಾ ಇರಿ. ದೇವರು ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ನಿಮಗೆ ಮೇಲಕ್ಕೆ ಬರ್ತಾನೆ. 2 ಸಂದರ್ಭಗಳು ಇದೆ ನಿಮ್ಮ ಬಳಿಯಲ್ಲಿ, ನಾನು ಮಾತಾಡ್ತೇನೆ. ಈ ಸಂದರ್ಭಗಳು ಹೇಗಿದೆ ಅಂದ್ರೆ, ನಾನು ಅದನ್ನೇ ಹೇಳ್ತಾ ಇದ್ದೇನೆ, ಅನೇಕ ಸಾರಿ ನಾನು ಮಾತಾಡಿದ್ದೀನಿ ಯಾರೋ ಮನೇಲಿ ಇದು ಸಹ. ನಮ್ಮ ಸತ್ಯವನ್ನು ತಿಳಿಸ್ಕೊಳ್ಳುವ 2 ಅರಸುಗಳು 8ನೇ ಅಧ್ಯಾಯ
ಇಲ್ಲಿ ಅನೇಕ ಸಾರಿ ಇದನ್ನ ನಿಮ್ಮ ಜೊತೆಲೆ ಮಾತಾಡಿದ್ದೇನೆ, ಸಂದರ್ಭ ಮಾತ್ರ ಮಾತಾಡಕ್ಕೆ ಇಷ್ಟಪಡ್ತೇನೆ. 2 ಹಸು 2 ರಾಜಾக்கள் 8 ಅಧಿಕಾರಂ. ಈ ಅಧ್ಯಾಯದಲ್ಲಿರುವಂತ ಈ ತಾಯಿ ಯಾರು ಅಂತ ನಿಮ್ಗೆಲ್ಲರೂ ಗೊತ್ತಿರಬೇಕು. ಇವ್ರು ಯಾರು ಅಲ್ಲ, ಎಲಿಷನನ್ನ, ಯೋಗಕ್ಷೇಮವನ್ನ, ಅವರ ಒಂದು ಇರುವಿಕೆಯನ್ನ ನೋಡಿದಂತ ಒಂದು ತಾಯಿ. ಈ ತಾಯಿ ತನ್ನ ಬದುಕಲ್ಲಿ ದೇವ ಮನುಷ್ಯನಿಗೋಸ್ಕರ ಒಂದು ಮನೆಯನ್ನ ಕಟ್ಟಿದಂತ ತಾಯಿ, ಮುಪ್ಪಿನಲ್ಲಿಯೂ ಮಗು ಇಲ್ಲದಿರುವಂತ ತಾಯಿ. ಅವ್ರಿಗೆ ಒಂದು ಮಗು ಸಿಗುತ್ತೆ. 4ನೇ ಅಧ್ಯಾಯ ಓದ್ಕೊಳ್ಳಿ ಮನೆಗೆ. 8ನೇ ಅಧ್ಯಾಯದಲ್ಲಿ 7 ವರ್ಷಗಳ ಬರಗಾಲ ಬರುತ್ತೆ. ಅದೇ ಎಲಿಷನ್ ಹೇಳ್ತಾನೆ, ನೀವು ದಯವಿಟ್ಟು ಈ ಊರು ಬಿಟ್ಟು ಹೋಗಿ, ಬರಗಾಲ ಬರುತ್ತೆ, ತಿನ್ನೋಕ್ಕೂ ಕುಡಿಯೋಕ್ಕೂ ನೀರಿಲ್ಲ, ದಯವಿಟ್ಟು ನೀವು ಬಿಟ್ಟು ಹೋಗಿ ಸಂತೋಷಕರವಾದಂತ ಪಟ್ಟಣದಲ್ಲಿರಿ, 7 ವರ್ಷ ಆದ್ಮೇಲೆ ಬನ್ನಿ ಅಂತ ಹೇಳ್ತಾನೆ. 7 ವರ್ಷ ಆದ್ಮೇಲೆ ಬರ್ತಾರೆ ಪ್ರಿಯರು. ಬಂದಾಗ ನೋಡ್ತಾರೆ ಇವ್ರ ಮನೇನೇ ಇಲ್ಲ. ಈ ಅಧ್ಯಾಯದ ಸಾರಾಂಶ ಇದೇನೆ. ಇವರು ಹೊಲ ಗದ್ದೆನ ಇನ್ನೊಬ್ಬ ಬಳಸ್ತಾ ಇದ್ದಾನೆ, ಮನೇನ ಇನ್ನೊಬ್ಬ ಬಳಸ್ತಾನೆ. ಇವರಿಬ್ರು ಇರೋದು ಇಬ್ರು, ಗಂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಅಂದ್ರೆ ನನ್ನ ಪ್ರಕಾರ, ವಾಕ್ಯದ ಪ್ರಕಾರ ನನ್ಗನ್ನಿಸ್ತದೆ ಗಂಡ ಇದು ಮರಣ ಹೊಂದಿರಬಹುದೇನೋ, ಆದ್ರೆ ಇಬ್ರೇ ಇಲ್ಲಿ ಕಾಣಿಸ್ಕೊತಿದ್ದಾರೆ. ವಿಧವೆ ತಾಯಿ ಅಂತಾನೆ ಇಟ್ಕೊಳ್ಳುವ. ತನ್ನ ಮಗನನ್ನ ಕರ್ಕೊಂಡು ಹೇಗೆ ನ್ಯಾಯಕ್ಕೋಸ್ಕರ ಓಡಾಡಕ್ ಸಾಧ್ಯ? ಯಜಮಾನನಿಲ್ಲ ಇಲ್ಲಿ ವಾಕ್ಯದ ಪ್ರಕಾರ. ತನ್ನ ಮನೆಯನ್ನ ಇನ್ನೊಬ್ಬ ಬಂದು ಆಕ್ರಮಿಸ್ಕೊಂಡವನೆ, ತನ್ನ ಹೊಲವನ್ನ ಇನ್ನೊಬ್ಬ ಆಕ್ರಮಿಸ್ಕೊಂಡವನೆ. ಈಗ ನ್ಯಾಯವನ್ನ ಕೇಳೋದಕ್ಕೆ ಒಬ್ಬ ರಾಜನ ಹತ್ರ ಹೋಗ್ಲೇಬೇಕು. ಅಲ್ಲೇ ನ್ಯಾಯ ಸಿಗುತ್ತೆ. ಆದ್ರೆ ಈ ಸನ್ನಿವೇಶ ಮಾತ್ರ ಹೇಳಿ ಪ್ರೇರೆ. 5ನೇ ವಾಕ್ಯ ಓದಿ, 4ನೇ ವಾಕ್ಯದಿಂದ ಓದಿ. ಥ್ಯಾಂಕ್ ಯು. ಈ ಒಂದು ಕುಟುಂಬ ರಾಜನ ಬಳಿಗೆ ಬರುವಂತ ಸಂದರ್ಭಕ್ಕೂ, ರಾಜನು ಗೇಜನೆಂಬಂತ ಎಲಿಷನ ಶಿಷ್ಯನ ಹತ್ರ ಎಲಿಷನ ಮಾಡಿದ ಅದ್ಭುತ ಕಾರ್ಯಗಳನ್ನ ಕೇಳುವುದಕ್ಕೂ ಒಂದೇ ಸಂದರ್ಭ, ಒಂದೇ ಕ್ಲೈಮ್ಯಾಕ್ಸ್ ಅಂತ ಹೇಳ್ತಾರೆ, ಒಂದೇ ಸಿಚುವೇಶನ್. ಈಗ ಇಲ್ಲಿ ಕೇಳೋದಕ್ಕೆ ಪ್ರಾರಂಭಿಸ್ತಿದ್ದೇನೆ. ಎಲಿಷನ ಶಿಷ್ಯನಾದ ಗೇಜ ಎಲ್ಲಾ ವಿಷಯವನ್ನು ಹೇಳ್ತಿದ್ದೇನೆ. ಎಲಿಷನ ಮಾಡಿದಂತ ಎಲ್ಲಾ ಅದ್ಭುತಗಳನ್ನ, ಸೂಚಕ ಕಾರ್ಯಗಳನ್ನ ಎಲ್ಲ ಹೇಳ್ತಾ ಇದ್ದೇನೆ. ಹೇಳ್ತಾ ಏನ್ ನಡೀತದೆ? 5ನೇ ವಾಕ್ಯ. ಸನ್ನಿವೇಶ ನೋಡಿದ್ರ? ಇದೇ ಸನ್ನಿವೇಶ. ಗಾಡ್ ಕ್ರಿಯೇಟೆಡ್, ಗಾಡ್ ಡೈರೆಕ್ಷನ್. ಎಲಿಷನ ಶಿಷ್ಯನಾದ ಗೇಜ ಹೇಳ್ತಾ ಇದ್ದಾನೆ, ಒಬ್ಬ ಸತ್ತಂತವನಿಗೆ ಜೀವದಾನ ಮಾಡಿದ ಎಲಿಷಾ. ಆ ಸಂದರ್ಭಗಳು ಹೀಗೆ ನಡೀತಾ ಇತ್ತು ಅಂತ ಹೇಳುವಾಗ ಒಳಗಡೆಯಿಂದ ಪ್ರವೇಶ ಆಗ್ತಿದ್ದಾರೆ. ಯಾರು ಪ್ರವೇಶ ಆಗ್ತಿದ್ದಾರೆ ಇಲ್ಲಿ? ಅದೇ ತಾಯಿ, ಅದೇ ಮಗ. ಅವ್ರು ಬರೋದು ನ್ಯಾಯ ಕೇಳಕ್ಕೆ. ಇಲ್ಲಿ ನಡೀತಾ ಇರೋದು ಅವ್ರ ಸಂಗತಿ ಏನೇನು ಮಾತಾಡ್ತಿದ್ದಾನೆ. ದೇವರು ಎಂತ ಕಾರ್ಯನ ಹೇಳ್ತಾನೆ, ತಕ್ಕ ಸಮಯದಲ್ಲಿ ಆತನ ಮೇಲೆ ಕೆತ್ತಾನೆ. ಅಂದ್ರೆ ಇದೇ ಪ್ರೇಯರ್. ಹೇಳುವಂತ ಸನ್ನಿವೇಶ ಒಂದು ವೇಳೆ ನಾನು ಹೇಳ್ತೀನಿ, ಒಂದು ವೇಳೆ 1 ಗಂಟೆ ಟೈಮ್ ಗೇಜ ಮಾತಾಡ್ತಾ ಇರ್ಬೋದು. ಗೇಜ ಮೊದಲೇ ಹೇಳ್ಬೋದಾಗಿತ್ತು ವಿಷಯ, ಹೇಳಿ ಮುಗಿಸ್ಬೋದಾಗಿತ್ತು ವಿಷಯ. ಆದ್ರೆ ಸನ್ನಿವೇಶ ನೋಡಿ ಹೇಗಿದೆ ಅಂತ. ಅವನು ಹೇಳೋದಕ್ಕೂ ಬರೋದಕ್ಕೂ ಸರಿಯಾಗಿತ್ತಂತೆ. ಈ ಸಿನಿಮಾಗಳ ಇದ್ರಲ್ಲಿ ಆತರ ಎಂಟ್ರಿ ಆಗ್ತಾರಲ್ಲ ಆತರ. ನೋಡಿ ಏನ್ ನಡೀತು? 5ನೇ ವಾಕ್ಯ ಓದಿಬ್ರು ಮುಂದೆ. ಗೇಜನೇ ಆನ್ಸರ್ ಮಾಡ್ತಿದ್ದೇನೆ. ರಾಜ, ನಾನು ನಿನ್ಗೆ ಹೇಳ್ತಾ ಇದ್ನಲ್ಲ, ಒಬ್ಬ ಹುಡುಗನಿಗೆ ಜೀವದಾನ ಮಾಡ್ದನಲ್ಲ, ನೋಡಿ ಆ ಹುಡುಗ ಇಲ್ಲಿ ನೋಡಿ, ಇವನೇನೆ, ಆ ತಾಯಿ ಇವರೇನೆ. ಎಷ್ಟು ವರ್ಷ ಆಯ್ತೋ ಗೊತ್ತಿಲ್ಲ. ಆಲ್ರೆಡಿ 7 ವರ್ಷ. ಅದಕ್ಕೂ ಮುಂಚೆ ಇನ್ನೆಷ್ಟು ವರ್ಷ ಆಯ್ತೋ ಗೊತ್ತಿಲ್ಲ. ಆ ಹುಡುಗ ಬೆಳೆದು ನಿಂತಿದ್ದಾನೆ. ಮಗುವಿಂದ ನೋಡ್ತಿದ್ದಾನೆ ಗೇಜ ಈ ಮಗುನ, ಈ ಹುಡುಗನನ್ನ. ಈ ತಾಯಿನ ಮಗುವಿಂದ ನೋಡ್ತಾ ಇದ್ದಾನೆ ಈ ಗೇಜ. ಕ್ರಿಸ್ತನಲ್ಲಿ ಪ್ರಿಯರೇ, ದೇವ ಮನುಷ್ಯರನ್ನ ನೋಡಿಕೊಳ್ಳುವಂತ ಜವಾಬ್ದಾರಿಕೆ ಹೊಂದಿದ ಈ ತಾಯಿ, ಮಗ 7 ವರ್ಷಕ್ಕಿಂತ ಇನ್ನೂ ದೊಡ್ಡವನಾಗಿದ್ದಾನೆ. ಹೆಚ್ಚು ಕಡಿಮೆ ನನ್ನ ಪ್ರಕಾರ 12-13 ವರ್ಷ ಇರ್ಬೋದು. 12-13 ವರ್ಷದ ಹುಡುಗನನ್ನ ಏನ್ ಮಾಡ್ತಿದ್ದಾನೆ ಗೇಜ? ನೋಡ್ತಾ ಇದ್ದಾನೆ, ಐಡೆಂಟಿಫೈ ಮಾಡ್ತಿದ್ದಾನೆ. ಅವ್ರ ತಾಯಿನ ಐಡೆಂಟಿಫೈ ಮಾಡ್ತಿದ್ದಾನೆ. ಅಂದ್ರೆ ಅರ್ಥ ಏನು? ಇವ್ರಿಗೂ ಅವ್ರಿಗೆ ಇರುವಂತ ಯಾವುದೋ ಒಂದು ಒಡನಾಟ. ಯಾವ್ದಂದ್ರೆ ಇವರು ದೇವ ಮನುಷ್ಯರಿಗೂ ಇವ್ರಿಗೆ ಇರುವಂತ ಅತಿಥಿ ಸತ್ಕಾರ, ಇವರ ಪ್ರೀತಿ ಬಾಂಧವ್ಯ, ಇವರೆಲ್ಲಿರುವಂತ ಒಡನಾಟ ನಾನು ಗಮನಿಸಿ ನೋಡಿ ಪ್ರಿಯರೇ. ಅಗೋ ಅವನೇ ಅಂತ ಹೇಳ್ತಾನೆ. ಅಂದ್ರೆ ಮರ್ತಿಲ್ಲ, ಆ ಪಿಕ್ಚರ್ ಮರ್ತಿಲ್ಲ, ಹುಡುಗನ ಮುಖ ಭಾವನೆಗಳು ಮರ್ತಿಲ್ಲ, ಆ ತಾಯಿನ ಗುರುತಿಸಿಲ್ಲ. ಇವ್ರು ಬಡತನದಲ್ಲಿ ಬರ್ತಿದ್ದಾರೆ, ನೋವಲ್ಲಿ ಬರ್ತಿದ್ದಾರೆ.
ರಾಜನ ಹತ್ರ ನ್ಯಾಯ ಕೇಳಕ್ ಬಂದಂತ ಅದೇ ವಿಷಯವನ್ನ ಮಾತಾಡ್ತಿದ್ದಾರೆ ಪ್ರಿಯರೇ. ರಾಜನ ಇದನ್ನ ಕನ್ಫರ್ಮ್ ಮಾಡ್ತಾನೆ ನೋಡಿ ಮುಂದೆ. ಅರಸನು ಈ ಸಂಗತಿಯ ವಿಷಯವಾಗಿ ಆ ಸ್ತ್ರೀಯನ್ನು ವಿಚಾರಿಸಲು ಆಕೆಯು ಅದಕ್ಕೆ ಹೇಳಿದಳು. ಆಗ ಅರಸನು ಸಾಕು, ಇಲ್ಲೇನ್ ಹೇಳ್ತಾನೆ ಅರಸನು, ನೀನೇನಮ್ಮ, ನಿನಗೇನಾ ದೇವ ಮನುಷ್ಯ ಗರ್ಭಪದ ಫಲವನ್ನ ಕೊಟ್ಟಿದ್ದು? ಆ ಮಗು ಇವನೇನಾ? ನೀನೇನ ಅತಿಥಿ ಸತ್ಕಾರ ಮಾಡಿದ್ದು? ನೀನು ಆ ರಸ್ತೆಯಲ್ಲಿ ಹೈವೇ ರಸ್ತೆಯಲ್ಲಿ ಹೋಗುವಾಗ ಬಂದಾಗಲ್ಲ ಅವ್ರು ಊಟಕ್ಕೆ ಕೊಟ್ಟಿದ್ದು, ಮಲಗಕ್ಕೆ ಒಂದು ಗುಡಾರ ಕಟ್ಟಿದ್ದು ನೀನೇನಾ? ನೀನು ಮುಂದಿನ ಗಂಡ ಮುದ್ಕನಾದ್ರೂ ಸಹ ನಿನ್ನ ಗರ್ಭಫಲ ತುಂಬತಲ್ಲ, ಅದು ನೀನೇನಾ? ಹೌದು ಯಜಮಾನ ನಾನೇ. ಹೌದು ಒಡೆಯ ನಾನೇ. ಆ ಆಶೀರ್ವಾದ ಪಡ್ಕೊಂಡವ್ ನಾನೇ. ಹಂಗಾದ್ರೆ ಇಲ್ಲಿ ಏನಕ್ಕೆ ಬಂದಿದ್ಯಾ? ನನಗೆ ನ್ಯಾಯ ಕೇಳಕ್ ಬಂದಿದ್ದೀನಿ. 7 ವರ್ಷ ಇದೇ ದೇವ ಮನುಷ್ಯ ನನಗೆ ಹೇಳ್ದ. 1ನೇ ವಾಕ್ಯ ಓದಿ, 8ನೇ ಅಧ್ಯಾಯದ 1ನೇ ವಾಕ್ಯ. ಎಲೀಷನು ತಾನು ಬದುಕಿದ ಹುಡುಗನ ತಾಯಿಗೆ, ಯೆಹೋವನು ಈ ದೇಶಕ್ಕೆ 7 ವರ್ಷಗಳ ಬರವನ್ನು ಕಳಿಸುತ್ತಿರುತ್ತಾನೆ. ಆದ್ದರಿಂದ ನೀನು ನಿನ್ನ ಮನೆಯವರೊಡನೆ ಯಾವುದಾದ್ರೂ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ವಾಸಿಸಬೇಕು. ಈ ವಿಷಯನ ರಾಜನಿಗೆ ಹೇಳಿರಲ್ಲ ಅಮ್ಮ, ಹೇಳಿರ್ತಾರೆ. ಯಾವ ದೇವ ಮನುಷ್ಯ ನನಗೆ ಈ ಗರ್ಭದ ಫಲವನ್ನು ಈ ಮಗುನ ಕೊಟ್ಟನೋ ಅದೇ ದೇವ ಮನುಷ್ಯ 7 ವರ್ಷಗಳ ಹಿಂದೆ ನಮ್ಮ ಮನೆ ಹತ್ರ ಬಂದಿ, 7 ವರ್ಷ ಬರಗಾಲ ಇದೆ, ದಯವಿಟ್ಟು ಹೋಗಿ ಇಲ್ಲಿ ಇರ್ಬೇಡಿ, ನೀವೆಲ್ಲಾದ್ರೂ ಒಂದು ಪ್ರವಾಸ ಸ್ಥಳದಲ್ಲಿ ಹೋಗಿ ಇರಿ ಅಂತ ಹೇಳಿದಂತ ಇದೇ ದೇವ ಮನುಷ್ಯನೇ. ಸ್ವಾಮಿ, ನಾನು ಇದೇ ತರ ಅವ್ರು ಹೇಳಿದ ಪ್ರಕಾರ ನಡ್ಕೊಂಡೆ, ಈಗ ಮನೆ ಹತ್ರ ಬಂದಿದ್ದೀನಿ. ಏನಿಲ್ಲ ನನಗೆ, ಏನಿಲ್ಲ ಸಿಸ್ಟರ್ಸ್, ಅವರ ಮನೇನೇ ಇಲ್ಲ, ಅವ್ರ ಹೊಲ ಇಲ್ಲ, ಅವ್ರ ಬದುಕೆ ಇಲ್ಲ, ಎಲ್ಲ ಬೇರೆ ಎತ್ಕೊಂಡ್ಬಿಟ್ಟಿದ್ದಾನೆ. ಆ ಸನ್ನಿವೇಶ ಹೇಗಿರ್ಬೇಕಂತ ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಬದುಕೋ ಇನ್ನೊಬ್ಬ ಕಿತ್ಕೊಬಿಟ್ಟ, ನನ್ನ ಜೀವಿತವನ್ನು ಇನ್ನೊಬ್ಬ ಎತ್ಕೊಂಡು ಓಡ್ಬಿಟ್ಟ. ನಾನು ಏನ್ ಮಾಡ್ಲಿ? ಕಣ್ಣೀರ್ ಹಾಕೊಂಡು ಕುತ್ಕೊಳ್ಳೋದಾ? ನನ್ನ ಕಷ್ಟಗಳನ್ನ ಇನ್ನೊಬ್ರ ಹಂಚ್ಕೊಳ್ಳೋದಾ? ಏನ್ ಹೇಳಿದ್ರು ಅವ್ರು ಏನ್ ಹೇಳ್ತಾರೆ, ಏನ್ ಯೋಚನೆ ಮಾಡ್ಬಿಡಿ, ಒಂದು ಆದರಣೀಯ ಮಾತುಗಳ ಮಾತಾಡ್ಬೋದು, ಇಲ್ಲ ಅಂತಲ್ಲ. ನ್ಯಾಯ ಕೇಳುವವನ ಬಳಿಗೆ ಹೋದ್ರೆ ಖಂಡಿತವಾಗಿ ನ್ಯಾಯ ಸಿಗುತ್ತೆ ಪ್ರಿಯರೇ. ಅದೇ ತರ ನಾನು ನಿನ್ನ ಹತ್ರ ಬಂದಿದ್ದೀನಿ ಯಜಮಾನ, ಅದೇ ಮಗನೇ ಇವನು, ಅದೇ ತಾಯಿ ನಾನು, ನನಗೆ ಒಂದು ನ್ಯಾಯ ಕೊಡಬೇಕು ಅಂತ ಕೇಳಿದಾಗ ಅಲ್ಲಿ ಹೇಳಿದಂತ ಶಬ್ದಗಳಿಲ್ಲ ಅಂದ್ರು 6ನೇ ವಾಕ್ಯದ ಮುಂದಿನ ಮಾತಿದೆ. ಆಗ ಅರಸನು ಆ ಒಬ್ಬ ಕಂಚಿಕೆಯನ್ನ ಕರೆದು ಅವನಿಗೆ, ಹೋಗಿ ಈಕೆಯ ಹೊಲ ಮನೆಗಳನ್ನ ಈಕೆಯ ದೇಶದಲ್ಲಿ ಬಿಟ್ಟಿದಿನಿಂದ ಇಂದಿನವರೆಗೂ ಈಕೆಯ ಸಲ್ಲತಕ್ಕ ಹೊಲದ ಆದಾಯವನ್ನು ಕೊಡಿಸು ಎಂದು ಆಜ್ಞಾಪಿಸಿದ. ನೀನು ಹೋಗ್ಬಿಟ್ಟು ಒಬ್ಬ ಅಧಿಕಾರಿಯನ್ನ ಕಳಿಸ್ತಾನೆ, ಅವ್ರ ಮನೆ ಹೊಲ ಎಲ್ಲ ವಾಪಸ್ ಇಸ್ಕೊಡು. ಅಷ್ಟು ಮಾತ್ರ ಅಲ್ಲ, 7 ವರ್ಷ ಅವನು ಏನ್ ದುಡ್ಕೊಂಡೋ ಆ ದುಡಿಮೆ ಎಲ್ಲ ತಗೊಂಬಂದ್ ಏನ್ ಮಾಡು, ಯಾರು ಕೊಡು? ಯಾವ ಕೈಯಲ್ಲಿ ಅನಾಥವಾಗಿ ಬಂದ್ರು, ಏನೂ ಇಲ್ಲದೆ ರಾಜನ ಬಳಿ ನ್ಯಾಯ ಕೇಳಕ್ ಬಂದ್ರು, ಅವರ ಮನೆ ಸಿಕ್ಕಿದ್ ಮಾತ್ರ ಅಲ್ಲ ಪ್ರಿಯರೇ, ಅವ್ರ ಹೊಲ ಸಿಕ್ಕಿದ್ ಮಾತ್ರ ಅಲ್ಲ, 7 ವರ್ಷದ ದುಡಿಮೆಯ ಹಣವನ್ನು ಸಹ ದೇವರು ಕೊಟ್ಟು ಕಳಿಸ್ತಾ. ಅಂದ್ರೆ ದೇವರು ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ಮೇಲಕ್ಕೆ ತರ್ತಾನೆ. ಅಂದ್ರೆ ಇದೆ. ನಾವು ನೆನೆಸ್ಬೋದು, ಎಷ್ಟು ವರ್ಷ ನಾ ಕಾಯ್ಬೇಕು? ನಾನು ಕೇಳಿದಂತ ಪ್ರಶ್ನೆ ಅದೇನೆ, ನಮಗೆ ಒಳ್ಳೆ ಕಾಲನೇ ಇಲ್ವಾ? ನೀವು ದೇವರ ಕೈಯಲ್ಲಿರಿ, ದೇವರ ಆಧರಣೆಯಲ್ಲಿರಿ, ದೇವರನ್ನೇ ನಂಬಿರಿ, ಆಗ ತಕ್ಕ ಸಮಯದಲ್ಲಿ ನಿಮ್ಮನ್ನ ಲಿಫ್ಟ್ ಮಾಡ್ತಾನೆ ಪ್ರಿಯರೇ. ಇಲ್ಲಿ ಲಿಫ್ಟ್ ಮಾಡ್ತಾ ಇದ್ದಾನೆ ದೇವರು ಆ ರಾಜನ ಮೂಲಕ. ನಾವು ನೀವ್ಯಾವ ರೀತಿಯಲ್ಲಿದ್ದೇವೆ? ನಿಮ್ಮ ಅನುಭವಗಳು ಹೇಗಿದೆ? ನಮ್ಮ ಅನಿಸಿಕೆಗಳೆಲ್ಲ ಹೇಗಿದೆ? ಒಡೆದೋಗ್ಬೇಡಿ, ಹೃದಯ ಒಡೆದೋಗ್ಬಾರ್ದು. ದೇವ ಮಕ್ಕಳು ನಾವು, ಯೇಸು ಕ್ರಿಸ್ತನ ರಕ್ತದ ಮೂಲಕ ತೊಳೆಯಲ್ಪಟ್ಟವರು ನಾವು. ಹೌದು, ಒಡೆದೋದ ಸಂದರ್ಭಗಳು ಬಂದಿದೆ, ನೋವು ಉಂಟಾಗಿದೆ, ಕಷ್ಟಗಳಿದೆ, ಸಮಸ್ಯೆಗಳಿದೆ, ಮೋಸ ಆಗಿದೆ, ಅನಾರೋಗ್ಯದ ನನ್ನ ಪೀಡಿಸ್ತಾ ಇದೆ. ರಾಜನ ಹತ್ರ ಹೋಗಿ ಏಸಾಯ ಹೇಳ್ತಾನೆ, ನಿನ್ನ ಕಾಲ ಮುಗೀತು, ನಿನ್ನ ಸಿಂಹಾಸನಿಗೆ ಇನ್ನೊಬ್ಬನನ್ನ ಆರಿಸ್ಕೋ, ನೀನು ಇನ್ನು ಹಾಸಿಗೆಯಲ್ಲೇ ಮಲಗಿದ್ದಿ, ನಿನ್ನ ಕಾಲದ ಮುಗೀತು, ನಿನ್ನ ಜೀವಂತವಾಗಿ ನೀನು ಮುಗೀತು ನಿನ್ನ ಪ್ರಯಾಣ ಅಂತ ಹೇಳಿದಾಗ, ಕ್ರಿಸ್ತಲ್ಲಿ ಪ್ರಿಯರೇ 2 ಅರಸುಗಳ 22ನೇ ಅಧ್ಯಾಯದಲ್ಲಿದೆ, ಅವನು ಗೋಡೆ ಕಡೆ ಮೋರೆ ಮಾಡಿ ಕಣ್ಣೀರ್ ಹಾಕಿದ್ದಕ್ಕೆ ಅವನಿಗೆ ಸಿಕ್ಕಿದಂತ ಆಶೀರ್ವಾದ ಏನು? 15 ವರ್ಷಗಳು ತಕ್ಕ ಸ್ಥಳದಲ್ಲಿ ಆತನ ಮೇಲೆ ತೆಗೆದ ದೇವರು. ನಮ್ಮ ಕಣ್ಣೀರನ್ನ, ನಮ್ಮ ವಿಜ್ಞಾಪನೆಯನ್ನ ಕೇಳೋದಿಲ್ವಾ? ದೇವ ಭಕ್ತರ ಕಣ್ಣೀರು ದೇವರ ಬುತ್ತಲಿಯಲ್ಲಿದೆ ಅಂತ ವೇದ ವಾಕ್ಯ ಹೇಳುತ್ತೆ. ಅದಕ್ಕೋಸ್ಕರ ಸೋತ್ ಹೋಗೋದು, ಅದಕ್ಕೋಸ್ಕರ ನಾ ಫೇಲರ್ ಆಗೋದ್ನ. ಹೌದು, ಇವತ್ತು ಫೇಲಿಯರ್, ಟುಡೇ ಇಸ್ ನಾಳೆ ನೀವು 2ರಷ್ಟು ಗೆಲ್ತೀರಿ.
ನಾಳೆ 2ರಷ್ಟು ನೀವು ಸಂಪಾದನೆ ಮಾಡ್ತೀರಿ, 2ರಷ್ಟು ಆರೋಗ್ಯಕರವಾಗಿರ್ತೀರಿ. 15 ವರ್ಷ ಅನಾರೋಗ್ಯ ರೋಗವೇ ಇಲ್ಲದೆ ಅನಾರೋಗ್ಯವೇ ಇಲ್ಲದೆ ಆರೋಗ್ಯಕರವಾಗಿದ್ದ ಪ್ರಿಯರೇ. ಅವತ್ತು ಅಂತ ಆಶೀರ್ವಾದ ದೇವರು ನಮ್ಗೆ ಕೊಡ್ಬೇಕು ಅಂದ್ರೆ ದೇವರ ಹಸ್ತವುಳ್ಳ ತ್ರಾಣದ ಕೆಳಗಡೆ ನೀವು ಇರಬೇಕು. ನೀವು ಯಾವ ರೀತಿಯಲ್ಲಿ ಇದ್ದೀವಿ, ಯಾರನ್ನ ನಂಬಿದ್ದೇವೆ ಅನ್ನೋದು ಇನ್ನೂವರೆಗೂ ನಮ್ಗೆ ಅರ್ಥ ಆಗ್ತಿಲ್ಲ. 8ನೇ ಅಧ್ಯಾಯದ 6ನೇ ವಾಕ್ಯ ನೀವು ನೋಡಿದಾಗ ಆಶೀರ್ವಾದವನ್ನ ಪಡ್ಕೋತಾರೆ ಪ್ರಿಯರೇ. ಬರೀ ಮನೆ ಹೊಲ ಮಾತ್ರ ಅಲ್ಲ, ಅವರು ಪಡೆದುಕೊಳ್ಳಬೇಕಾದಂತ ಆಶೀರ್ವಾದವನ್ನು ಸಹ ದೇವರು, ಅವ್ರಿಗೆ ಸಿಕ್ಕಬೇಕಾದಂತ ನ್ಯಾಯವನ್ನ ದೇವರು ಒದಗಿಸಿಕೊಡ್ತಾರೆ. ಇನ್ನೊಂದು ಸಂದರ್ಭವನ್ನು ನೋಡೋ ಪ್ರಿಯರೇ, ನಮ್ಮ ಸತ್ಯವೇದದಲ್ಲಿ ನಡೆಯುವಂತ ಘಟನೆಯೇ ಇದು ಸಹ ನಿಮ್ಮ ಬಳಿಯಲ್ಲಿ ಮಾತಾಡಿದ್ದೇನೆ. ಎಸ್ತೇರಳ ಪುಸ್ತಕದಲ್ಲಿ ನಡೆಯುವಂತ ಘಟನೆ 4ನೇ ಅಧ್ಯಾಯ 3ನೇ ಅಧ್ಯಾಯ 5ನೇ ವಾಕ್ಯವನ್ನು ದಯವಿಟ್ಟು ಯಾರಾದ್ರೂ ಓದ್ಬೇಕಾಗಿ ನಾನು ಕೇಳ್ತೀನಿ. ಪೇಜ್ ನಂಬರ್ 542 ಹಳೆ ಒಡಂಬಡಿಕೆ ಭಾಗ, ಎಸ್ತೇರಳ ಪುಸ್ತಕ 3ನೇ ಅಧ್ಯಾಯ 5ನೇ ವಾಕ್ಯ. ಮೊರ್ದೆಕೈಯು ತನ್ನ ಸಾಷ್ಟಾಂಗ ನಮಸ್ಕಾರ ಮಾಡುವುದಿಲ್ಲವೆಂದು ಹಾಮನು ನೋಡಿ ಬಹು ಕೋಪವುಳ್ಳವನಾದನು. ಅವನು ಮೊರ್ದೆಕೈಯನೊಬ್ಬನ ಮೇಲೆಯೇ ಕೈ ಎತ್ತುವುದು ಸಾಲದೆಣಿಸಿ, ಇವನು ಯಹೂದ್ಯ ಜನಾಂಗದವನೆಂದು ಕೇಳಿದ ಮೇಲೆ ಅಷ್ಟಾರೋಷನ ರಾಜ್ಯದಲ್ಲಿದ್ದಂತ ಮೊರ್ದೆಕೈಯ ಬಂಧುಗಳನ್ನ, ಅಂದರೆ ಎಲ್ಲಾ ಯಹೂದ್ಯರನ್ನ ಸಂಹರಿಸಬೇಕೆಂದು ನಿರ್ಣಯಿಸಿಕೊಂಡನು. ಇದು ಸಂದರ್ಭ ನಾವು ಓದಿದ್ದೇವೆ ಅಲ್ವಾ, ಗೊತ್ತಿದ್ದೇವೆ. ಒಂದೇ ಒಂದು ನಮಸ್ಕಾರ ಮಾಡಲಿಲ್ಲ, ಒಂದೇ ಒಂದು ಗುಡ್ ಮಾರ್ನಿಂಗ್ ಹೇಳಲಿಲ್ಲ, ಒಂದೇ ಒಂದು ಅದರಿಗೆ ಗೌರವ ಸಲ್ಲಿಸಲಿಲ್ಲ ಅನ್ನೋದಕ್ಕೆ ಅವನು ಬಂದಂತ ಕೋಪ ಏನ್ ಗೊತ್ತಾ? ಈ ಮೊರ್ದೆಕೈನ ಮಾತ್ರ ಅಲ್ಲ, ಇವನು ಜನಾಂಗವನ್ನೇ ಕೊಂತು ಬಿಡ್ತೀನಿ ಅಂತ ನಿರ್ಧಾರ ಮಾಡ್ದ. ಎಂತ ಕೆಟ್ಟ ಜನಗಳಿದ್ದಾರೆ ನೋಡಿ ಈ ಭೂಮಿಯಲ್ಲಿ. ಇವತ್ತು ನಮ್ಮ ಬದುಕಲ್ಲೂ ಅಂತ ಜನಗಳನ್ನ ನಾವು ಸಂಧಿಸ್ತೇವೆ ಪ್ರಿಯರೇ. ಒಂದು ಗುಡ್ ಮಾರ್ನಿಂಗ್, ಒಂದು ನಮಸ್ಕಾರ ಹೇಳಲಿಲ್ಲ ಅಂದ್ರೆ ಸಾಕು, ಅವ್ರು ಯಾರು ಮನೆಯವ್ರು ಮಾತಾಡೋದಿಲ್ಲ. ಯಾಕೆ ಹೇಳಿಲ್ಲ ಅಂದ್ರೆ ನಮಸ್ಕಾರ ಮಾಡ್ಲಿಲ್ಲ. ಏನೋ ಒಂದು ಸಂದರ್ಭಗಳು, ಏನೋ ಒಂದು ಸನ್ನಿವೇಶಗಳು, ಒಂದು ಗುಡ್ ಮಾರ್ನಿಂಗ್, ಒಂದು ಸಾಷ್ಟಾಂಗ ನಮಸ್ಕಾರ ಮಾಡ್ಲಿಲ್ಲ ಅನ್ನೋದಕ್ಕೆ ತೆಗೆದುಕೊಂಡಂತ ನಿರ್ಧಾರ ಏನ್ ಗೊತ್ತಾ? ಹಾಮಾನನು ಯಹೂದ್ಯ ಕುಲವನ್ನೇ ನಾಶ ಮಾಡ್ಬೇಕಂತೇಳಿ. ಇವತ್ತು ನಮ್ಮಲ್ಲಿ ಬಳಲಿಯುವಂತ ಜನಗಳಿದ್ದಾರೆ ಪ್ರಿಯರೇ. ಮುಖನ ಯಾವುದೋ ಕಾರಣಕ್ಕೆ ತಿರ್ಸ್ಕೊಂಡು ಹೋಗಿರ್ತೀವಿ, ಬೇಕು ಅಂತ ತಿರ್ಸ್ಕೊಂಡು ಹೋಗಿರಲ್ಲ. ಬೇಕು ಅಂತ ತಿರ್ಸ್ಕೊಂಡು ಹೋದಂತ ಅವರೇ ಸೃಷ್ಟಿಯನ್ನ ಮಾಡಿ, ಅವ್ರಿಗೂ ಇವ್ರಿಗಿರುವಂತ ಸಂಬಂಧದಲ್ಲಿ ಏನೋ ಒಂದು ಸರಿ ಮಾಡ್ಕೊಂಡ್ರೆ ಸರಿ, ಬೇರೆಯವ್ರಿಗೆಲ್ಲ ಹೇಳ್ಕೊಂಡ್ ಬಂದು ಬೇರೆಯವ್ರಿಗೆಲ್ಲ ಮಾತಾಡಿಸೋ ರೀತಿಯಲ್ಲಿ ಏನ್ ಸಿಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಇವತ್ತು ಸಮಸ್ಯೆ ನಮಗೆ ನಿಮಗೆ ಇರ್ಬೋದು, ನನ್ನ ಮಕ್ಕಳು ನಿಮ್ಮ ಮಕ್ಕಳು ಏನ್ ಮಾಡೋದು ಸಮಸ್ಯೆ ಒಳಗಡೆ. ನನಗೂ ನಿನಗೆ ಪಕ್ಕದ ಮನೆಯವ್ರಿಗೆ ಇರ್ಬೋದು, ನಮಗೂ ಪಕ್ಕದ ಮನೆಯವ್ರಿಗೆ ಸಂಬಂಧ ಇರ್ಬೋದು. ಮಕ್ಳೇನ್ ಮಾಡಿದ್ರು? ಮಕ್ಕಳನ್ನ ಒಳಗಡೆ ಬಿಡೋದಿಲ್ಲ, ಮೆಟ್ಲತ್ತಕ್ ಬಿಡೋದಿಲ್ಲ. ಇವೆಲ್ಲ ಅನುಭವಿಸಿದೀವಿ ಪ್ರಿಯರ್. ನಾವು ಸಹ ಔಸ್ಕೊಂಡು ಪುಟ್ಟ ಮಗು ಬಾಯಿ ಅಂತದೆ, ನೋವಾಗತ್ತೆ. ಆ ಮಗುಗೆ ಗೊತ್ತಿಲ್ಲ ಏನ್ ನಡೆದಿದೆ ಅಂತ ಘಟನೆ. ಅದು ಮುದ್ದಾಗಿದೆ. ನಮ್ಮ ಜೊತೆಯಲ್ಲಿ ಯಾವತ್ತೂ ಜೊತೆಯಲ್ಲಿದ್ದಂತ ಮಗುನ ಮೆಟ್ಲತ್ತ ಬಿಡ್ಲಿಲ್ಲ. ಇರ್ಲಿ, ಕಾರಣಗಳೇನೇ ಇರ್ಲಿ, ಆ ಮಗು ನಮ್ಮನ್ನ ವಿಶ್ ಮಾಡೋಕೆ ಔಸ್ಕೊಂಡ್ ಮಾಡ್ತದೆ. ಏನ್ರಿ ಮಾಡಿದ್ರು ಮಕ್ಕಳು? ಈ ಒಬ್ಬ ನಮಸ್ಕಾರ ಮಾಡ್ಲಿಲ್ಲ ಅನ್ನೋದಕ್ಕೆ ಜನಾಂಗವನ್ನೇ ಕೊಲ್ತೀನಿ ಅಂತ ನಿರ್ಧಾರ ಮಾಡ್ತಾರಲ್ಲ, ಇವನ್ ಎಂತ ಕೆಟ್ಟ ಹುಳು ಅಂತ ಯೋಚನೆ ಮಾಡಿ, ಕೆಟ್ಟ ಜನಾಂಗ ಅಂತ ಯೋಚನೆ ಮಾಡಿ. ಎಷ್ಟರ ಮಟ್ಟಿಗೆ ಇರ್ಬೋದು? ನಾನು ಯಾರ ಜೊತೆಲ್ಲ ಮಾತಾಡ್ತಿಲ್ಲ. ನಾನು ಒಂದು ಉದಾಹರಣೆಗೆ ತಗೋತೀನಿ, ದಯವಿಟ್ಟು ಬ್ರದರ್ಸ್ ಗಳಲ್ಲಿ ಇದ್ದೀರಿ. ನನಗೂ ನಲ್ಸರ್ ಬ್ರದರ್ಗೆ ಯಾವ್ದು ಸಮಸ್ಯೆ ಅಂದ್ರೆ ಪ್ರಸಾದ್ ಬ್ರದರ್ಗೆ ನನಗೇನ್ ಸಮಸ್ಯೆ? ಕುಟುಂಬನೇ ಮಾತಾಡ್ಸಲಿಲ್ಲ ಅಂದ್ರೆ ಏನ್ ಸಮಸ್ಯೆ? ಕುಟುಂಬ ಬಿಟ್ಬಿಡಿ ಹೋಗ್ಲಿ, ಸರಿ, ಅವ್ರ ಕುಟುಂಬಕ್ಕೆ ಏನೋ ಮಾಡಿದ್ದೀನಿ ನಾನು. ಅವ್ರ ಸುತ್ತಲಿರೋದು ಎಲ್ಲರೂ ಮಾತಾಡಿಸ್ಲಿಲ್ಲ ಅಂದ್ರೆ ಏನ್ ಸಮಸ್ಯೆ? ಅರ್ಥ ಆಗ್ತಲ್ಲ. ಇಲ್ಲಿ ನಡೆಯುವಂತ ಘಟನೆ ಅದೇನೆ. ನಮ್ಗೆ ಅನ್ನಿಸ್ಬೋದು, ನಾನು ಏನ್ ಮಾಡ್ದೆ ಸರಿ, ಏನೋ ಮಾಡ್ದೆ ಸರಿ, ಇವ್ರಿಗೇನ್ ಮಾಡ್ದೆ ಅವ್ರಿಗೇನ್ ಮಾಡ್ದೆ ಪ್ರಶ್ನೆ ಹಾಕಕ್ ಹೋಗ್ಬೇಡಿ. ಮೊರ್ದೆಕೈ ಒಂದು ನಮಸ್ಕಾರ ಮಾಡ್ಲಿಲ್ಲ ಅಂತ, ಒಂದು ಸಾಷ್ಟಾಂಗ ನಮಸ್ಕಾರ ಮಾಡ್ಲಿಲ್ಲ ಅಂತ ಯಹೂದ್ಯ ಕುಲವನ್ನೇ ಕೊಲ್ಲಬೇಕೆಂದು ನಿರ್ಧಾರ ಮಾಡ್ತಾನೆ ಹಾಮಾನ. ಕ್ರಿಸ್ತನ ಪ್ರಿಯರೇ, ಈ ಒಂದು ಸಂದರ್ಭವನ್ನ ನಿರ್ಧಾರ ಮಾಡಿ ರಾಜನಂತ ಪರ್ಮಿಷನ್ ತಗೋಬಿಡ್ತಾನೆ. ನೀವು ಅಧ್ಯಾಯ ಓದ್ಕೊಂಡ್ ಬಂದ್ರೆ ಗೊತ್ತಾಗತ್ತೆ ನಿಮ್ಗೆ ಈ ಪುಸ್ತಕನ. ದೇವರು ಸುಮ್ಮನಲ್ಲ, ನನ್ನ ದೇವರು, ನಮ್ಮ ಆರಾಧಿಸುವಂತ ದೇವರು, ನಮ್ಮ ತಂದೆಯಾದ ದೇವರು ಇಲ್ಲಿ ಒಂದು ಘಟನೆಯನ್ನ ಮಾಡಿಸ್ತಾನೆ ಪ್ರಿಯರೇ. 6ನೇ ಅಧ್ಯಾಯ 1ನೇ ವಾಕ್ಯ, ಎಸ್ತೇರಳ ಪುಸ್ತಕ 6ನೇ ಅಧ್ಯಾಯ 1ನೇ ವಾಕ್ಯ ಓದಿ ಯಾರ ಜೋರಾಗಿ.
ಸ್ಮರಿಸತಕ್ಕ ಪೂರ್ವ ವೃತ್ತಾಂತಗಳ ಗ್ರಂಥವನ್ನು ಅವನು ಧರಿಸಿ ಪಾರಾಯಣ ಮಾಡುತ್ತಿರುವಾಗ ಓದಿ ಬರು. ಅಹಷ್ವೇರೋಷ್ ರಾಜನು ಕೊಲ್ಲಬೇಕೆಂದು ದ್ವಾರಪಾಲಕರಾದ ಬೇತಾನ್, ತೆರೇಷ್ ಎಂಬಿಬ್ಬರು ರಾಜವಂಶಿಗಳು ಹೊರತುಪಡಿ ಮಾಡಿದ ಸಂಗತಿಯು ಅದು ಮೊದಲಿಗೆ ಮುಖಾಂತರ ಬಯಲಿಗೆ ಬಂದ ಸಂಗತಿಯು ಆಗಿರುತ್ತದೆ. ಇಲ್ಲಿ ಒಂದು ಸಂದರ್ಭ, ಥ್ಯಾಂಕ್ ಯು. ಒಂದು ಸಂದರ್ಭ, 6ನೇ ಅಧ್ಯಾಯದ 1ನೇ ವಾಕ್ಯ. ಯಾರಿಗ್ ನಿದ್ರೆ ಬರ್ಲಿಲ್ವಂತೆ? ರಾಜನಿಗೆ ನಿದ್ರೆ ಕೆಡಿಸ್ಬಿಟ್ಟ ದೇವರು. ಸರಿ, ರಾಜನಿಗೆ ನಿದ್ರೆ ಬಂದ್ರೆ, ನಿದ್ರೆ ಬರ್ಲಿಲ್ಲ ಏನ್ ಮಾಡ್ತಾರೆ? ನಾವಾದ್ರೆ ಏನ್ ಮಾಡ್ತಿದ್ದೋ? ಏನೋ ಇವತ್ತಿನ ಟೆಕ್ನಾಲಜಿಯಲ್ಲಿ ಹಾಡುಗಿಡ್ ಕೇಳ್ಕೊಂಡು ಏನೋ ಮಾಡ್ತಿದ್ದೋ, ಇಲ್ಲಾಂದ್ರೆ ಒಂದು ಲಾಂಗ್ ಡ್ರೈವ್. ರಾಜ ಏನ್ ಮಾಡ್ತಿದ್ದಾನೆ? ನಿದ್ರೆ ಬರ್ಲಿಲ್ಲ ಅಂದ್ರೆ ಅವನು ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ರಾಜ ತಾನೆ, ಅವನು ಹೇಳ್ತಾನೆ, ಅರಸುಗಳ ಪುಸ್ತಕ ಇದೆ, ಅವರ ಜರ್ನಿ ಪುಸ್ತಕಗಳಿದೆ, ಅವನ ಬದುಕಿನ ಒಂದು ಪುಸ್ತಕವನ್ನ ತೆಗೆದು ಓದ್ತಿದ್ದಾನೆ. ಓದುವಂತ ಸಂದರ್ಭ ಬರ್ತದೆ. ಸರಿ, ದೊಡ್ಡ ಪುಸ್ತಕ, ಅವನ ಬದುಕಲ್ಲಿ ಏನೆಲ್ಲ ಮಾಡ್ದ, ಒಂದು ದಿನದ ಏನೆಲ್ಲ ಇದೆ, ದಿನಕ್ಕೆ ಏನೆಲ್ಲ ಮಾಡ್ದ, ಯಾರಿಗೆ ಏನ್ ಕೊಟ್ಟ, ಏನ್ ಬರ್ತಾನೆ, ಬರೀಲೇಬೇಕು. ಅದು ಚರಿತ್ರೆ ಪುಸ್ತಕವಾಗಿ ಮಾಡ್ಬಿಡ್ತದೆ ಅವತ್ತಿನ ಪುಸ್ತಕ. ಅದಕ್ಕೆ ಪೂರ್ವ ವೃತ್ತಾಂತ ಪುಸ್ತಕ ಅಂತ ಹೇಳಲ್ಪಡ್ತದೆ. ಆ ಪುಸ್ತಕದಲ್ಲಿ ಒಂದು ಕಾಲಮ್ ನಾವು ಓದ್ತಿದ್ದೇನೆ. ಯಾವ ಕಾಲಮ್ ನಾವು ಓದ್ತಿದ್ದೇನೆ? ಯಾವ ಕಾಲಮ್ ಇರುದೆ? ಅವನನ್ನ ಕೊಲ್ಲುವಂತ ಸಂದರ್ಭ ಬಂದಾಗ ಮೊರ್ದೆಕಾಯಿ ಮಾಡಿದ ಒಂದು ಎಲ್ಪಿ ನೇಚರ್ ನೋಡಿ. 2ನೇ ವಾಕ್ಯ. ಕೊಲ್ಲಬೇಕೆಂದು ದ್ವಾರಪಾಲಕರಾದ ಬೇತಾನ್, ತೆರೇಷ್ ಎಂಬಿಬ್ಬರು ರಾಜವಂಶಿಗಳು ಹೊರತುಪಡಿ ಮಾಡಿದ ಸಂಗತಿಯು ಆಗ ಮೊದಲಿಗೆ ಮುಖಾಂತರ ಬಯಲಿಗೆ ಬಂದ ಸಂಗತಿಯು ಆಗಿರುತ್ತದೆ. ಯಾವ ಲೈನ್ ನ ಓದ್ತಿದ್ದಾನೆ? ಯಾವ ಕಾಲಮ್ ನ ಓದ್ತಿದ್ದಾನೆ? ಮೊರ್ದೆಕಾಯಿ ಮಾಡಿದಂತ ಎಲ್ಪಿನ ನೇಚರ್ನ ಅದನ್ನ ಓದ್ತಿದ್ದಾನೆ. ಲೆಕ್ಕಾಕಳಿ, ಆ ದೊಡ್ಡ ಪುಸ್ತಕ, ಆ ಪುಸ್ತಕದಲ್ಲಿ ಯಾವ್ದು ಬೇಕಾದ್ರೂ ಓದ್ಬೋದಾಗಿತ್ತು. ಅದನ್ನೇ ಓದ್ಬೇಕು ಅಂದ್ರೆ ಏನು? ಸರಿ, ರಾತ್ರಿ ನಿದ್ರೆ ಬರೋದ್ರ ಕಾರಣ ಬೇರೆ ಏನಾದ್ರು ಮಾಡ್ಬೋದಾಗಿತ್ತಲ್ವಾ? ಅವನಿಗೂ ರಾಜ, ಅವನು ದೊಡ್ಡ ರಾಜ, 139 ರಾಜ, 38 ನೆನೆಸ್ತೇನೆ, ಅಷ್ಟು ದೊಡ್ಡ ಸಾಷ್ಟಾಂಗ, ಅಷ್ಟು ದೊಡ್ಡ ರಾಜ್ಯಗಳನ್ನ ಆಳ್ತಿದ್ದವಂತವನು, ರಾಷ್ಟ್ರಗಳನ್ನ ಆಳ್ತಿದ್ದವನು. ಅವನು ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು. ಅವನು ಹಿಂಗ್ ಬೇಕಾದ್ರೆ ಸಂತೋಷವಾಗಿರ್ಬೋದಿತ್ತು. ಆ ರಾತ್ರಿ ಅವನ್ ಏನ್ ಮಾಡ್ತಾರೆ? ತನ್ನ ಚರಿತ್ರೆ ಪುಸ್ತಕವನ್ನ ಓದ್ತಿದ್ದಾನೆ. ಓದೋದು ಮಾತ್ರ ಅಲ್ಲ, ಓದುವಂತ ಕಾಲಂ ಪೇಜ್ ನೋಡಿ ಅವನಿಗೆ ನಡೆದಂತ ಘಟನೆಯನ್ನ ಓದ್ತಿದ್ದಾನೆ. ಆ ಘಟನೆಯಲ್ಲಿ ಯಾರು ಕಾಣಿಸ್ಕೊತಿದ್ದಾರೆ? ಅಲ್ಲಿ ದೇವರು ತಕ್ಕ ಸಮಯದಲ್ಲಿ ಎತ್ತುತ್ತಾನೆ ಅಂದ್ರೆ ಇದೇನೆ ಪ್ರೇರೆ. ಅವನು ಓದ್ಬೇಕು ಅನ್ನೋದು ಏನಿರ್ಲಿಲ್ಲ, ಅವನು ನಿದ್ರೆ ಮಾಡಬಹುದು ಏನಿಲ್ಲ, ಎಲ್ಲ ದೇವರ ಪ್ಲಾನ್, ಗಾಡ್ ಪ್ಲಾನ್. ದೇವರು ಒಂದು ಸಾರಿ ಪ್ಲಾನ್ ಮಾಡಿದ್ರೆ ಪ್ರೇರೆ, ಆತನ ತಕ್ಕ ಸಮಯದಲ್ಲಿ ನಮ್ಮನ್ನ ಲಿಫ್ಟ್ ಮಾಡೇ ಮಾಡ್ತಾನೆ. ಅವತ್ತು ನಿದ್ರೆ ಬರೆದಕ್ಕೂ ಅವನು ಓದೋದಕ್ಕೂ ಸಂಬಂಧಗಳೇ ಇಲ್ಲ. ಆದ್ರೆ ದೇವರು ಆ ಒಂದು ಕ್ರಿಯೇಟಿವ್ ಮಾಡ್ತಾನೆ. ಅಲ್ಲಿ ದೇವರ ನಿರ್ದೇಶನದಲ್ಲಿದೆ. ಡೈರೆಕ್ಟರ್ ದೇವರೇ. ಅವನು ಓದ್ತಿದ್ದಾನೆ. ಓದಿದ ತಕ್ಷಣ ಯಾವ ಸನ್ನಿವೇಶ ಓದ್ತಾನೆ ಅಂದ್ರೆ, ಅವನಿಗೆ ಕೊಲ್ಲಬೇಕು ಅಂತ ಏನ್ ಮಾಡ್ದಂತೆ ಇಬ್ರು ಒಳಸಂಚು ಮಾಡಿದ್ರಂತೆ, ಪ್ಲಾನ್ ಮಾಡಿದ್ರಂತೆ. ಅದನ್ನ ಓದ್ಕೊಂಡು ಆ ಟೈಮಲ್ಲಿ ಕಾಪಾಡಿದಂತ ಅದನ್ನ ವಿಷಯವನ್ನ ಬಯಲಿಗೆ ತಂದಂತ ಮೊರ್ದೆಕಾಯಿ ವಿಷಯವನ್ನ ಓದ್ತಾನೆ. ಸರಿ, ಓದ್ದ ಮುಗಿತಲ್ವಾ? ನಾವಾದ್ರೆ ಏನ್ ಮಾಡ್ತದ? ಸರಿ, ಓದ ಮುಗಿಸಿದಾನೆ. ನೆಕ್ಸ್ಟ್ ಏನಾಯ್ತು ಮುಂದೆ? 3ನೇ ವಾಕ್ಯ. ಆಗ ಅರಸನು ಇದಾಗಿ ಮೊದಲಿಗೆ ಯಾವ ಸ್ನಾನ ಮಾಡಲು ವಿಚಾರಿಸಿದಾಗ ಅವನ ಸಮಿತಿ ಸೇವಕರಾದ ಪರಿವಾರದವರು ಏನು ಗೊತ್ತಿಲ್ಲ ಎಂದು ಹೇಳಿದ. ಏನ್ ಕೇಳ್ತಿದ್ದಾನೆ ರಾಜ ಇಲ್ಲಿ? ನನ್ನನ್ನ ಇಷ್ಟು ವಿಷಯದಿಂದ ನನ್ನನ್ನ ಕಾಪಾಡಿದಂತ ಈ ಮೊರ್ದೆಕಾಯಿಗೆ ಏನೋ ಸ್ಥಾನಮಾನ ಸಿಕ್ತಾ? ಇವನಿಗೆ ಬಹುಮಾನ ಸಿಕ್ತಾ? ಇವನು ಇರುವಂತ ಹುದ್ದೆಯಿಂದ ಮೇಲ್ ಹುದ್ದೆಗೆ ಹೋಗಿದ್ದಾನ? ಇಲ್ಲ ಏನಾದ್ರು ಸನ್ಮಾನ ಸಿಕ್ತಾ ಅಂತ ಕೇಳ್ತಾನೆ. ಅಲ್ಲಿರೋರು ಏನ್ ಹೇಳ್ತಿದ್ರೆ? ಏನೂ ಸಿಕ್ಕಿಲ್ಲ. ಒಂದ್ ವೇಳೆ ನಾನು ನಿಮ್ಗೆ ಪ್ರಶ್ನೆ ಕೇಳ್ತೀನಿ, ಇಲ್ಲ ರಾಜ ಅವನಿಗೆ ಸಿಕ್ತು, ಅವತ್ತೊಂದು ದಿವಸ ನೀವೇ ಅವನಿಗೆ ಸನ್ಮಾನ ಮಾಡಿ ಸಾಲ ಹಾಕಿ ಮಾಲೆ ಹಾಕಿ ಅವನಿಗೆ ಇಷ್ಟೊಂದು ನಾಣ್ಯಗಳ ಚೀಲವನ್ನ ಕೊಟ್ಟಿದ್ರಿ ಅಂತ ಹೇಳಿದ್ರೆ ಏನ್ ಮಾಡ್ತಿದ್ದ ರಾಜ? ಅಷ್ಟಿಗೆ ಆ ಸಬ್ಜೆಕ್ಟ್ ಅಲ್ಲಿಗೆ ಮುಗ್ದೋಗ್ತಾ ಇತ್ತು. ಕ್ರಿಸ್ತಲ್ಲಿ ಪ್ರೇರೆ, ಮೊರ್ದೆಕಾಯಿ ಮಾಡಿದ್ದು ಯಾವತ್ತೋ ಗೊತ್ತಿಲ್ಲ, ವಾಕ್ಯ ಇಲ್ಲ. ಅವತ್ತು ಅವನಿಗೇನ್ ಸಿಗ್ಲಿಲ್ಲ? ಅವತ್ತು ಸನ್ಮಾನ ಸಿಗ್ಲಿಲ್ಲ, ಅವನ್ ಗೌರವ ಸಿಗ್ಲಿಲ್ಲ, ಅವನು ಮಾಡಿದಂತ ಉಪಕಾರಕ್ಕೆ ಏನ್ ಸಿಗ್ಲಿಲ್ಲ? ಪ್ರತಿ ಉಪಕಾರ ಸಿಗ್ಲಿಲ್ಲ. ಒಂದ್ ವೇಳೆ ಅವನ್ ಏನ್ ನಿಲ್ಸಿರ್ಬೋದು ಅವತ್ತು ಮೊರ್ದೆಕಾಯಿ ಅವತ್ತಿನ ದಿನದಲ್ಲಿ? ಅಂತ ರಾಜನೇ ನಾನು ಕಾಪಾಡ್ದೆ, ಅಂತ ಇಬ್ರು ಒಲೆ ಸಂಚು ಮಾಡಿದಂತ ಕೊಲೆಗಾರರಿಂದ ನಾನು ಕಾಪಾಡ್ದೆ, ಆದ್ರೆ ನನ್ಗೇನೂ ಸಿಗ್ಲಿಲ್ಲ. ಯೋಚನೆ ಮಾಡಿರೋದಿಲ್ವೋ? ಸರಿ, ಹೋಗ್ಲಿ ಬಿಡಿ, ನಾನ್ ಮಾಡಿದ್ದು ದೇವ್ರು ನೋಡ್ತಿದ್ದಾನೆ. ನಾವ್ ಹೇಳ್ತೀವಲ್ವಾ, ನಾ ಮಾಡಿದ ದೇವ್ರು ನೋಡ್ತಾನೆ. ತಕ್ಕ ಸಮಯದಲ್ಲಿ ತಕ್ಕ ಕಾಲದಲ್ಲಿ ಬಹುಮಾನ ಕೊಡ್ತಾನೆ. ಪ್ರಿಯರೇ, ನನ್ನ ಪ್ರಕಾರ, ನನ್ನ ಆಲೋಚನೆ ಪ್ರಕಾರ ಮೊರ್ದೆಕಾಯಿ ಅವತ್ತು ಒಂದು ವೇಳೆ ಒಂದು ದಿನ ಯೋಚನೆ ಮಾಡಿರ್ಬಹುದು. ಅವನು ತನ್ನ ಕುಟುಂಬಕ್ಕೆ ಹೇಳಿರ್ಬೋದು, ನಾನು ಅಂತ ರಾಜನನ್ನೇ ಕಾಪಾಡ್ದೆ, ಒಳಸಂಚು ಮಾಡಿದಂತ ಇಬ್ಬರನ್ನ ಹಿಡ್ಕೊಟ್ಟೆ,
ಆದ್ರೆ ನನಗೆ ಒಂದು ರೂಪಾಯಿ ನಾಣ್ಯನೂ ಬಹುಮಾನ ಸಿಗ್ಲಿಲ್ಲ. ಸರಿ, ನಾವೆಲ್ಲ ಯೂದರಲ್ವಾ, ನಮ್ಮನ್ನ ಕಡೆಗಣಿಸೋದಿದ್ ಮಾಮೂಲಿ ಇರ್ಬೇಕೇನೋ ಅಂತೇಳಿ ಒಂದ್ ವೇಳೆ ಮೊರ್ದೆಕೈ ನೆನ್ಸಿದ್ದೇನೋ ಇರಬಹುದು ನಮ್ಮ ಮನುಷ್ಯರ ರೀತಿಯಲ್ಲಿ. ಆದ್ರೆ ಯಾವ ಟೈಮಲ್ಲಿ ಬಹುಮಾನ ಬರಬೇಕು, ಯಾವ ಟೈಮಲ್ಲಿ ಉನ್ನತಕ್ಕೆ ಬರಬೇಕು ಯಾರಿಗ್ ಗೊತ್ತು? ದೇವ್ರಿಗೆ ಗೊತ್ತು. ನಾವೇನ್ ತಿಳ್ಕೊತೀವಿ ಗೊತ್ತಾ? ಎಷ್ಟೋ ಹೆಲ್ಪ್ ಮಾಡಿರ್ತೀವಿ ಯಾರಿಗೋ, ಎಷ್ಟೋ ಸಹಾಯ ಮಾಡಿರ್ತೀವಿ ಯಾರಿಗೋ, ಯಾರೋ ಒಬ್ರಿಗೆ ಕೈ ಹಿಡ್ದು ಮೇಲೆತ್ತಿರ್ತೀವಿ. ಆ ಟೈಮಲ್ಲಿ ಅವ್ರು ನೆನೆಸ್ತೇ ಇರ್ಬೋದು, ಅವ್ರು ಮರ್ತಿರ್ಬೋದು, ಅವ್ರು ಬಿಟ್ಟಿರ್ಬೋದು. ನಾವೇನ್ ನೆನ್ಸ್ಕೊತೀವಿ? ಇಷ್ಟೆಲ್ಲ ಮಾಡ್ದೋ ಬ್ರದರ್, ನಮ್ಮ ಮನೇಲೇ ಬೆಳೆದ್ರು, ಇವತ್ತು ನಮಗೆ ವಿರುದ್ಧವಾಗಿ ಹಿಂದೆ ಬೆನ್ನಿನ ಚುಸ್ತಿದ್ದಾರೆ, ಅವ್ರು ಮರ್ತೇ ಹೊಟ್ಟೋದ್ರು ನಮ್ಮನ್ನ. ನೀವು ಮಾಡಿದಕ್ಕೆ ಪ್ರತಿಫಲವನ್ನ ಕೊಡೋದಕ್ಕೆ ಮೇಲ್ ದೇವ್ರು ಕುಂತಿದ್ದಾನೆ ಪ್ರೇರೆ. ಇಲ್ಲಿ ಮೊರ್ದೆಕಾಯಿ ವಿಷಯದಲ್ಲಿ ದೇವ್ರು ಕೇಳ್ತಾನೆ, ಅವ್ನಿಗೇನಾದ್ರು ಸನ್ಮಾನ ಮಾಡಿದ್ರ, ಅವ್ನಿಗೇನಾದ್ರು ಬಹುಮಾನ ಕೊಟ್ರ, ಅವನ ಮೇಲಕ್ಕೆ ತಂದ್ರ ಅಂದ್ರೆ ಅಲ್ಲಿರೋ ಹೇಳ್ತಾರೆ ಏನೂ ಇಲ್ಲ. ಯಾಕಿಲ್ಲ? ಅದಕ್ಕೂ ಮುಂದೆ ವಿಷಯ ಹೇಳ್ತೀನಿ ಪ್ರಿಯ, ಯಾಕಿಲ್ಲ ಅನ್ನೋದಕ್ಕೆ. 4ನೇ ವಾಕ್ಯ. ಅರಸನು ನಗರದಲ್ಲಿ ಯಾರಿದ್ದಾನೆ ಎಂದು ಕೇಳಿದನು. ಅಷ್ಟರಲ್ಲಿ ಹಾಮಾನನೇ ತಾನು ಸಿದ್ಧ ಮಾಡಿದ ಗಲ್ಲಿಗೆ ಮೊರ್ದೆಕೈಯನ್ನು ನೇತು ಹಾಕಿಸುವುದಕ್ಕೆ ಅರಸನ ಅಪ್ಪಣೆ ಪಡೆದುಕೊಳ್ಳಬೇಕೆಂದು ಅರಮನೆಯ ಹೊರಗಣ ಪಟ್ಟಣದಲ್ಲಿ ಬಂದಿತ್ತು. 4ನೇ ವಾಕ್ಯ ಅರ್ಥ ಆಗುತ್ತಾ? 4ನೇ ವಾಕ್ಯ ಅರ್ಥ ಆಗ್ತಿದ್ಯಾ? ಏನ್ ಅರ್ಥ ಆಗ್ತಿದೆ? ರಾಜನ ಮೈಂಡ್ ಸೆಟ್ ಅಲ್ಲಿ ಮೊರ್ದೆಕಾಯಿಗೆ ಏನಾದ್ರು ಮಾಡ್ಬೇಕು, ಯಾರ ಇದ್ರ ಕೇಳು, ಹೊರಗಡೆ ಅಧಿಕಾರಿಗಳು ಯಾರ ಇದ್ದಾರ ಅಂತ ರಾಜನ ಮೈಂಡ್ ಸೆಟ್ ಅಲ್ಲಿ ಇದೆ. ಯಾರಿಗೆ? ಮೊರ್ದೆಕಾಯಿಗೆ. ಹೊರಗಡೆ ನೋಡಿದ್ರೆ ಯಾರು ನಿಂತಿದ್ದಾನೆ? ಆಮನ್ ಬಂದಿದ್ದಾನೆ. ಅವನೇನಕ್ಕೆ ಬಂದಿದ್ದಾನೆ ಇಲ್ಲಿ ರಾಜನ ಹತ್ರ? ಆ ಟೈಮ್ಗೆ, ಆ ರಾತ್ರಿ ಟೈಮಲ್ಲಿ ಮೊರ್ದೆಕಾಯಿಗೆ ಪರ್ಮಿಷನ್ ಲೆಟರ್ ತಗತಾನೆ. ಯಾವ್ದು? ಏನಕ್ಕೆ? ಅವನೊಂದು ಕಂಬ ನೆಟ್ಟಿದ್ದ. ಯಾವ ಕಂಬ? ತೂಗು ಕಂಬ. ಏನಂದ್ರೆ ಇದು ನ್ಯಾಣ ಕಂಬ. ಆ ಒಂದು ಕಂಬ, ಏನ್ ಕಂಬ ಇರ್ತದೆ ಬರೋದಲ್ಲಿ? ಗಲ್ಲಿಗೆ ಏರ್ಸ ಕಂಬ. ಆ ಕಂಬದಲ್ಲೇ ಹಾಕ್ಬೇಕು ಅಂತ ಡಿಸೈಡ್ ಮಾಡಿರ್ತಾ ಅವನು. ಅಷ್ಟು ವೈರಿ ಅವನು. ಇಲ್ಲಿ ನೋಡಿ ಸನ್ನಿವೇಶ ನೋಡಿ, ಒಂದು ಸನ್ಮಾನ, ಒಂದು ಕೊಲ್ಲುವಂತ ಪ್ಲಾನ್. ರಾಜ ಏನಾದ್ರು ಮಾಡಿ ಸನ್ಮಾನ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಯಾರಿದ್ದಾರೆ ಅಂತ ಕೇಳ್ತಾನೆ. ಅವ್ರು ಹೇಳ್ತಾರೆ ಆಮನ್ ಬಂದಿದ್ದಾನೆ. ಅವನೇನಕ್ಕೆ ಬಂದಿದ್ದಾನೆ? ಇದೇ ರಾಜನ ಹತ್ರ ಇವನನ್ನ ಗಲ್ಲಿಗೆ ಏರಿಸ್ಬೇಕು ಅಂತ ಹೇಳಿ ಪರ್ಮಿಷನ್ ಲೆಟರ್ ತಗೊಂಬರ್ತಾನೆ. ಸನ್ನಿವೇಶಗಳು ನೋಡಿದ್ರ ಇದೇ ಗಾಡ್ ಪ್ಲಾನಿಂಗ್. ನಿಮ್ಗೆಲ್ಲ ಅರ್ಥ ಆಗ್ತಿದೆಯಾ ನೆನೆಸ್ತಾ ಇದ್ದೀನಿ. ಸೋತೋಗ್ಬಾರ್ದು ಪ್ರಿಯರು, ಯಾವತ್ತಿಗೂ ಸೋತೋಗ್ಬಾರ್ದು. ನನ್ನ ತುದಿ ಬೆರಳಿನವರೆಗೂ ಸಹ ನಾವು ಸೋತೋಗ್ಬಾರ್ದು. ಸನ್ನಿವೇಶಗಳನ್ನ ನೋಡಿ ದೇವರ ವಾಕ್ಯ ಯಾಕೆ ಹೊಸ ಅಳವಡಿಕೆಯನ್ನು ಕೊಡಲ್ಪಟ್ಟಿದೆ? ನಮಗೆ ನೆರಳಾಗಿ ಕೊಡಲ್ಪಟ್ಟಿದೆ. ಶಾಡೋ, ನೆರಳು ಗೊತ್ತಾ? ಇವತ್ತು ನೆರಳು ಎಲ್ಲರಿಗೂ ಬೇಕು. ಈ ಬಿಸಿಲು ಕಾಲದಲ್ಲಿ ಇರೋರಿಗೆ ನೆರಳಿನ ಅವಶ್ಯಕತೆ ಇರೋದು. ತುಂಬಾ ಲಾಂಗ್ ಅಲ್ಲಿ ಹೋಗೋರಿಗೆಲ್ಲ ಗೊತ್ತಿರ್ತದೆ, ಇಲ್ಲ ದೂರ ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡ್ರೆ ಗೊತ್ತಾಗುತ್ತೆ ನೆರಳಿನ ಅವಶ್ಯಕತೆ ಎಷ್ಟು ಅಂತ. ಹೌದಲ್ವಾ? ಆ ನೆರಳಲ್ಲಿ ನಿಂತಾಗ ಒಂದ್ ಸೆಕೆಂಡ್ ನಾವು ನಿಂತಾಗ ಹೆಂಗಿರ್ತದೆ ನಮಗೆ? ಅಪ್ಪ ಎಷ್ಟು ಸೆಕೆ! ಒಂದು ಸೆಕೆಂಡ್ ಆ ಗಾಳಿಗೂ ಮರಕ್ಕೂ ಹೊಸ ಒಡಕೆ ಹಳೆ ಒಡಮಡಿಕೆ ನಮ್ಗೆಲ್ಲರಿಗೂ ನೆರಳಾಗಿದೆ ಪ್ರೇರೆ. ಅಪ್ಪ ಈ ತರನೂ ನಡೆದಿದ್ಯಾ? ಇದು ಮರದ ಕೆಳಗಡೆ ನಿಂತ್ಕೊಂಡು ನಾವು ತಗೋತಿರುವಂತ ಗಾಳಿ. ಇಂಥ ಸನ್ನಿವೇಶನೂ ನಡೆದಿದ್ಯಾ ಅವತ್ತಿನ ರಾಜರ ಕಾಲದಲ್ಲಿ? ಹೌದು, ನಡೆದಿದೆ. ಇವತ್ತು ನನ್ನ ಬದುಕಲ್ಲಿ ನಡೆಯೋದಿಲ್ವಾ? 100ರಷ್ಟು ನಡೀತದೆ. 1ರಷ್ಟು ಅಲ್ಲ, 100ರಷ್ಟು ನಡೀತದೆ. ಯಾಕಂದ್ರೆ ನಾವು ಸ್ಪೆಷಲ್. ಓಲ್ಡ್ ಟೆಸ್ಟಿಮೆಂಟ್ ಗಿಂತ ನ್ಯೂ ಟೆಸ್ಟಿಮೆಂಟ್ ಪರ್ಸನ್ ಸ್ಪೆಷಲ್. ಏನಕ್ಕೆ? ಅವರು ದೇಹದ ಸುನ್ನತಿ ಹೊಂದಿದವರು, ನಾವು ಆತ್ಮಿಕದ ಸುನ್ನತಿ ಹೊಂದಿದವರು. ಅವರು ಚರ್ಮವನ್ನ ಕತ್ತರಿಸಿದವರು, ನಾವು ಯೇಸು ಕ್ರಿಸ್ತನ ರಕ್ತದ ಮೂಲಕ ಕತ್ತರಿಸಲ್ಪಟ್ಟವರು. ನಾವು ವಿಶೇಷವಾದವರು ಪ್ರೇರೆ. ಅವ್ರಿಗೆ ಒಂದು ನಡೆದಿದೆ, ನಮಗೆ 100 ನಡೀತದೆ ಅಂತ ನಂಬಿ. ಇದೇ ದೇವರ ವಾಕ್ಯ. ಒಂದು ಕಡೆ ರಾಜ ಸನ್ಮಾನ ಮಾಡ್ಬೇಕು ಅಂತಿದ್ದಾನೆ ಅದೇ ವ್ಯಕ್ತಿಗೆ, ಇನ್ನೊಂದು ಕಡೆ ಅದೇ ವ್ಯಕ್ತಿಗೆ ನ್ಯಾಣಗಾಕ್ಬೇಕು, ನೇತಾಕ್ಬೇಕು, ನನ್ನ ಗಲ್ಲಿಗೇರಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ. ಸರಿ, ಏನ್ ನಡೀತು ಬ್ರದರ್? ಓದಿ ಬೇಗ, ತೊಡಬೇಡ ಅಂತ. ಆದ್ದರಿಂದ ಅರಸೇವಕರು ಇದು ಪ್ರಕಾರದಲ್ಲಿ ಹಾಮಾನನಿರುತ್ತಾನೆ ಎಂದು ವಿನಂತಿಸಿದರು. ಆಗ ಅರಸನು ಅವರು ಒಳಗೆ ಬರಲಿ ಎಂದು ಹಾಮಾನನು ಬಂದಾಗ ಅರಸನು ಯಾವನನ್ನು ಸನ್ಮಾನಿಸಬೇಕೆಂದು ಇಷ್ಟವುಳ್ಳವನಾಗಿರುತ್ತಾನೋ ಅಂತವನಿಗೆ ಮಾಡತಕ್ಕದ್ದೇನು ಎಂದು ಅವನನ್ನು ಕೇಳಿದನು. ಈಗ ರಾಜ ಫಸ್ಟ್ ಮಾತಾಡ್ತಿದ್ದಾನೆ, ಹಾಮಾನ್ ಮಾತಾಡಲಿಲ್ಲ. ಮಾತಾಡಿದ್ರೆ ಏನಂತಿದ್ದ ಅವನು? ಸ್ವಾಮಿ, ನಾನು ಗಲ್ಲಿಗೇರಿಸೋದಿದೆ, ಒಂದು ಲೆಟರ್ಗೆ ಸೈನ್ ಮಾಡಿ ಅಂತ ಹೇಳಿರ್ತಿದ್ದ. ಫಸ್ಟ್ ಯಾರು ಮಾತಾಡ್ಕೊಂಡ್ರಿ ಇಲ್ಲಿ? ರಾಜ ಮಾತಾಡ್ತಿದ್ದೆ. ನಮ್ಮ ಸನ್ನಿವೇಶದಲ್ಲೂ ಇದೇನೆ. ಒಂದೊಂದು ಮಾತು ಹೇಳ್ಕೊಂಡ್ರೆ ಸಮಯಗಳು ಜಾಸ್ತಿ ಆಗುತ್ತೆ. ರಾಜ ಹೇಳ್ತಾನೆ, ನಾನು ಒಬ್ಬನ ಸನ್ಮಾನ ಮಾಡ್ಬೇಕು ಅಂತಿದ್ದೀನಿ, ಹೇಗ್ ಮಾಡೋದು ಅಂತ ಕೇಳ್ತಾನೆ. ಇವನೇನ್ ತಿಳ್ಕೊಬಿಡ್ತಾನೆ, ಇದನ್ನ ಮೇಲೆ ಓದ್ಕೊಂಡ್ಬಂದು 7, 8, 9, 10ನೇ ವಾಕ್ಯದಲ್ಲಿ ಈ ರಾಜ ನನ್ನ ವಿಷಯದಲ್ಲೇನೋ ಮಾತಾಡ್ತಿದ್ದೆ ಅಂತ ಹೇಳಿ ಅವನಿಗೆ ರಾಜ ಮರ್ಯಾದೆನ ಕೊಡ್ಬೇಕು. ರಾಜರು ನೀವು ಹಾಕುವಂತ ರಾಜ ಅಂಗಿ ಏನ್ ಹಾಕ್ಬೇಕು,
ಪಟ್ಟಾಭಿಷೇಕದ ಕುದುರೆ ಮೇಲೆ ಕೂರಿಸ್ಬೇಕು, ಅವನು ಊರಲ್ಲೆಲ್ಲ ಮೆರವಣಿಗೆ ಮಾಡಬೇಕು, ಅಂದ್ರೆ ರಾಜನ ನೆಕ್ಸ್ಟ್ ಇವನೇ ಅನ್ನೋ ರೀತಿಯಲ್ಲಿ ಮಾಡ್ಬೇಕು ಅಂತ ಹೇಳಿ ರಾಜನಿಗೆ ಹೇಳ್ತಾನೆ. ರಾಜ ಹೇಳ್ತಾನೆ, ನೋಡಿ ಏನ್ ಹೇಳ್ತಾನೆ ಅಂತ 10ನೇ ವಾಕ್ಯ. ಕೂಡಲೇ ಅರಸನು ಹಾಮಾನನಿಗೆ, ನೀನು ಹೇಳಿದ ವಸ್ತುಗಳನ್ನು ಕುದುರೆಯನ್ನು ಬೇರೆ ತೆಗೆದುಕೊಂಡು ಬಂದು ಅರಮನೆಯ ಬಾಗಿಲಿನಲ್ಲಿ ಕೂತಿರುವ ಮೊರ್ದೆಕೈಯನ್ನ ಯೆಹೂದ್ಯನಿಗೆ ಹಾಗೆಯೇ ಮಾಡು. ನೀನು ಹೇಳಿದವುಗಳಲ್ಲಿ ಒಂದನ್ನು ನೆರವೇರಿಸಲಿಕ್ಕಿರಬೇಕು ಅಪ್ಪಣೆ ಮಾಡಿ. ಯಾರನ್ನ ಕೊಲ್ಬೇಕು ಅಂದ್ರು ಅವನಿಗೆ ಏನ್ ಸಿಗ್ತಾ ಇದೆ ಕೆಲಸ ಇಲ್ಲಿ? ಏನಕ್ಕೆ ಹಿಡಿದ್ರೆ ಅವನಿಂದನೇ ಅವನೇನನ್ನ ಅದನ್ನೇ ನೀನ್ ಏನ್ ಮಾಡು, ಆ ಮೊರ್ದೆಕೈಯನ್ನ ಕರ್ಕೋ, ಕ್ಲೀನ್ ಆಗಿ ಸ್ನಾನ ಮಾಡಿಸು, ರಾಜರ ಬಟ್ಟೆನ ಹಾಕ್ಸು, ಪಟ್ಟದ ಕುದುರೆ ಮೇಲೆ ಕೂರ್ಸು, ಒಂದು ಕಮ್ಮಿ ಆಗ್ಬಾರ್ದು. ಏನ್ ಕಮ್ಮಿ ಆಗ್ಬಾರ್ದು? ನೀನ್ ಹೇಳಿದ ಯಾವ್ದು ಕಮ್ಮಿ ಆಗ್ಬಾರ್ದು. ಅವನ್ನ ಏನ್ ಮಾಡು, ಊರಲ್ಲಿ ಏನೋದು ಮೆರವಣಿಗೆ ಮಾಡಿಸು. ಯಾರ ಕೈಲಿ ಮಾಡಿಸ್ತಿದ್ದೇನೆ ಪ್ರಿಯರೇ? ಯಾರು ಕೊಲ್ಬೇಕು, ಯಾರು ಹೊಟ್ಟೆ ಕಿಚ್ಚಿಂದ, ಯಾರು ಇವು ವಂಶವನ್ನೇ ಕುಲಗಳನ್ನೇ ನಾಶ ಮಾಡ್ಬೇಕು ಅಂತ ನಿಂತಿದ್ನೋ ಅದೇ ಹಾಮಾನನ ಕೈಯಲ್ಲಿ ಸನ್ಮಾನ ಮಾಡಿಸ್ತಿದ್ದಾನೆ ಪ್ರಿಯರೇ. ಇದು ನನ್ನ ದೇವರು, ಇಸ್ ಮೈ ಗಾಡ್. ನನ್ನ ದೇವ್ರು ಹಿಂಗೆ ದೃಢವಾಗಿ ನಂಬ್ಕೊಂಡು ಹೋಗಿ ಇವತ್ತು ನಿಮ್ಮ ಮನೆಗೆ. ನನ್ನ ದೇವ್ರು ಹಿಂಗೆ ಯಾರನ್ನ ಅವಮಾನ ಮಾಡಿಸ್ತಾರೋ ಅವ್ರ ಕೈಯಲ್ಲಿ ಸನ್ಮಾನ ಮಾಡಿಸ್ತಾನೆ. ಅಂತ ದೇವರನ್ನ ನಾವು ಅಪ್ಪ ಅಂತ ಕರೆಯೋದಕ್ಕೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮಗೆ ಕೊಡಲ್ಪಟ್ಟದ ಅಧಿಕಾರ ಪ್ರೇರೆ. ರೋಮದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಹೇಳಲ್ಪಡ್ತದೆ. ಅಪ್ಪ ತಂದೆಯಿಂದ ಕರೆಯೋದ ಪುತ್ರ ಭಾಗ, ಪುತ್ರಿ ಭಾಗ್ಯ ಸಿಕ್ಕಿದೆ ನಮಗೆ. ಯಾಕೆ ಹೆದರ್ಬೇಕು ನಾವು? ಯಾಕೆ ಸೋತ್ ಹೋಗ್ಬೇಕು ನಾವು? ಈ ಘಟನೆಯನ್ನ ನಡೆದಂತ ಸಂದರ್ಭವನ್ನ ನೋಡಿ ಸನ್ಮಾನ ನಡೀತದೆ. ಹೀಗೆ ಓದ್ಕೊಂಬನ್ನಿ. ಈ ಸಂದರ್ಭದಲ್ಲಿ ಮೊರ್ದೆಕಾಯಿ ಯಾವ ಕಂಬದಲ್ಲಿ ನೇತಾಡ್ಬೇಕು, ಆ ಕಂಬದಲ್ಲಿ ಯಾರು ನೇತಾಡಿದ್ರು ಗೊತ್ತಾ? ಅದೇ ಹಾಮಾನ್ ನೇತಾಡ್ತಾನೆ. ಸಂದರ್ಭ ಎಲ್ಲ ಇದೆ. ಅವನು ಸಿಕ್ಕಿದ ಸನ್ಮಾನ ಏನು? 10ನೇ ಅಧ್ಯಾಯದ 1ನೇ ವಾಕ್ಯ. ಬೇಗ ಬೇಗ. ಆಶ್ವೇರೋಷ್ ರಾಜನು ತನ್ನ ರಾಜಕೀಯ ಸೇವೆಯುವ ದೇಶಗಳಲ್ಲಿಯೂ ಸಮುದ್ರ ದ್ವೀಪಗಳಲ್ಲಿಯೂ ತೆರಿಗೆಯನ್ನು ಹೆಚ್ಚಿಸಿದನು. ಅವನ ಬಲ ಪ್ರತಾಪಯುಕ್ತವಾದ ಕೃತ್ಯಗಳು ಅವನ ಅನುಗ್ರಹದ ಮೊರ್ದೆಕೈಗೆ ಪ್ರಾಪ್ತವಾದ ದೊಡ್ಡಸ್ತಿಕೆಯ ವಿವರವು ಮೇದ್ಯ ಮತ್ತು ಪಾರಸಿಯ ರಾಜಕುಲ ವೃತ್ತಾಂತಗಳಲ್ಲಿ ಬರುತ್ತವೆ. ಓದಿ ಬರು 3ನೇ ವಾಕ್ಯ. ಯೋಗ್ಯನಾದ ಆ ಮೊರ್ದೆಕೈಗಾರನು ರಾಜ್ಯದಲ್ಲಿ ಅರಸನಾದ ಅರಸನಿಗೆ ದ್ವಿತೀಯ ಸ್ಥಾನದವನು, ಯೆಹೂದ್ಯರಲ್ಲಿ ಸನ್ಮಾನಿತನು, ತನ್ನ ಬಂಧು ಜನ ಸಮೂಹಕ್ಕೆ ಪ್ರೀತಿಪಾತ್ರನು, ಸ್ವಜನರ ಹಿತಚಿಂತಕನು, ಕುಟುಂಬದವರೆಲ್ಲರಿಗೋಸ್ಕರ ಸುಖ ಪ್ರಾರ್ಥನಾಪರನು ಆಗಿದ್ದನು. ಎಂತ ಆಶೀರ್ವಾದ ಪ್ರೇರೆ! ಇಸ್ ಎ ಗಾಡ್ ಕ್ರಿಯೇಟೆಡ್. ದೇವರು ಎಂತ ಅದ್ಭುತವನ್ನ ಕ್ರಿಯೇಟ್ ಮಾಡಿದ್ದಾನೆ ಅಂತ ನೋಡಿ. ಏನಾದಂತೆ? ಯೆಹೂದ್ಯನಾದಂತ ಮೊರ್ದೆಕೈ ಆದರೂ ರಾಜ್ಯದಲ್ಲಿ ಅರಸನಾದಂತ ಅಷ್ಟರೋಷನಿಗೆ ದ್ವಿತೀಯ ಸ್ಥಾನದಲ್ಲಿ, ರಾಜನಾದಲ್ಲಿ 2ನೇ ಸ್ಥಾನದಲ್ಲಿ ಇದ್ದಾನೆ ಅಲ್ಲಿ. ನಂತರ ಏನಂತೆ? ಯಹೂದ್ಯರೆಲ್ಲರಲ್ಲಿ ಏನಂತೆ? ಏನದ? ಯಾವ ಸನ್ಮಾನ ನಮಸ್ಕಾರ ಮಾಡಲಿಲ್ಲ, ಕೊಲ್ಬೇಕಂದ್ರೆ ಅವನು ಯಹೂದ್ಯರಲ್ಲೇ ಮೊದಲನೇ ಸನ್ಮಾನ ಹೊಂದಿದವನು ಮೊರ್ದೆಕಾಯಿ. 2ನೇದೇನಂತೆ? ತನ್ನ ಬಂಧು ಜನಗಳ ಸಮೂಹಕ್ಕೆ ಪ್ರೀತಿ ಪಾತ್ರನು. ಎಂತ ಆಶೀರ್ವಾದ! ನಂತರ ಹೇಳ್ತಾನೆ, ಸ್ವಜ್ಜನರ ಹಿತಚಿಂತಕನು, ಸೊಕ್ಕುಲದವರಿಗೋಸ್ಕರ ಸುಖವಾದಂತ ಪ್ರಾರ್ಥನೆ ಮಾಡುವುದಕ್ಕೆ ಪಾತ್ರಧಾರಿಯಾಗಿದ್ದ ಅಂತ ಹೇಳ್ತಾರೆ. ಇದು ಮೊರ್ದೆಕಾಯಿಯಲ್ಲಿ ನಡೆದಂತ ಘಟನೆ. ಸಾಯ್ಬೇಕಾದಂತ ಮೊರ್ದೆಕಾಯಿ, ನೇಣದ ಕಂಬದಲ್ಲಿ ನೇತಾಡ್ಬೇಕಂತ ಮೊರ್ದೆಕಾಯಿ, ಈ ಅಧಿಕಾರ, ಈ ಸ್ಥಾನಮಾನ, ಈ ಒಂದು ಸನ್ನಿವೇಶ ಸಿಗಕ್ಕೆ ಕಾರಣ ಏನ್ ಗೊತ್ತಾ? ಮೊರ್ದೆಕಾಯಿ ದೇವರ ಹಸ್ತದ ತ್ರಾಣವುಳ್ಳ ಹಸ್ತದ ಕೆಳಗಡೆ ಇದ್ದ. ಇವತ್ತು ನೀವು ಅದರ ಹಸ್ತದ ಕೆಳಗಡೆ ಇದ್ರೆ ದೇವರ ತಕ್ಕ ಸಮಯದಲ್ಲಿ ನಮ್ಮನ್ನು ಮೇಲಕ್ಕೆ ತರ್ತಾನೆ ಪ್ರಿಯರೇ. ಸೋತು ಹೋಗ್ಬಾರ್ದು ಅಷ್ಟೇ. ಯಾಕೋಬ 4ನೇ ಅಧ್ಯಾಯ 10ನೇ ವಾಕ್ಯ. ಯಾಕೋಬ 4ನೇ ಅಧ್ಯಾಯ 10ನೇ ವಾಕ್ಯ. ಒಂದು ಪ್ರಾಕ್ಟಿಕಲ್ ಮ್ಯಾನ್ ಯಾಕೋಬ್. ಜೇಮ್ಸ್ ಹೇಳ್ತಿದ್ರೆ, ಕರ್ತನ ಮುಂದೆ ನೀವೇನ್ ಮಾಡಿ? ತಗ್ಗಿಸಿಕೊಳ್ಳಿ. ಕರ್ತನ ಮುಂದೆ ತಗ್ಗಿಸ್ಕೊಳ್ಳಿ, ಮನುಷ್ಯನ ಮುಂದೆ ಬೇಡ. ಕರ್ತನ ಮುಂದೆ ತಗ್ಗಿಸ್ಕೊಳ್ಳಿ, ಆಗ ಆತನು ನಿಮ್ಮನ್ನ ಮೇಲಕ್ಕೆತ್ತು. ದೇವರು ನಮ್ಮನ್ನ ಮೇಲಕ್ಕೆತ್ತಾನೆ ಪ್ರಿಯರೇ. ಇನ್ನೊಂದು ಸನ್ನಿವೇಶ ಹೇಳಿ ಮುಗಿಸ್ತೇನೆ. ಹಳೆ ಒಡಂಬಡಿಕೆ ಮಾತ್ರ ಅಲ್ಲ, ಹೊಸ ಒಡಂಬಡಿಕೆಯಲ್ಲಿ ಒಂದು ಸನ್ನಿವೇಶ ಇದೆ. ಪೌಲನನ್ನ ಕೊಲ್ಲೋದಿಕ್ಕೆ ಪ್ಲಾನ್ ಮಾಡ್ತಾರೆ ಪ್ರಿಯರೇ. ಎಂತ ಪ್ಲಾನ್ ಗೊತ್ತಾ? ದಯವಿಟ್ಟು ನಿಮ್ಮ ಸತ್ಯವಂತ ಅಪೊಸ್ತಲರ ಕೃತ್ಯಗಳು 23ನೇ ಅಧ್ಯಾಯ, ಆಕ್ಟ್ಸ್ 23, 1ನೇ 2ನೇ ವಾಕ್ಯವನ್ನ ಓದಿ. ಅದಕ್ಕಿಂತ ಮುಂಚೆ 23ನೇ ಅಧ್ಯಾಯ 23, 24ನೇ ವಾಕ್ಯ ಓದಿ. ಅಪೊಸ್ತಲರ ಕೃತ್ಯಗಳು, ಅಪೊಸ್ತಲರು 23 ಅಧಿಕಾರ 23, 24 ವಚನ. ಎಷ್ಟು ಜನ ಬ್ರದರ್? 200 ಮಂದಿ ಸಿಪಾಯಿಗಳು, 70 ಮಂದಿ ಸವಾರರು. ಎಷ್ಟು ಜನ ಇದಾರೆ ಅಂತ ಲೆಕ್ಕ ಹಾಕೊಳ್ಳಿ. ಆಮೇಲೆ ಲೆಕ್ಕ ಹಾಕೊಳ್ಳಿ.
ಕುದುರೆಗಳನ್ನು ಸಿದ್ಧ ಮಾಡಿ ಪೌಲನನ್ನು ಹತ್ತಿಸಿ ದೇಶಾಧಿಪತಿಯಾದ ಫೆಲಿಕ್ಸನ ಬಳಿಗೆ ಸುರಕ್ಷಿತವಾಗಿ ಕರೆದುಕೊಂಡು ಹೋಗಬೇಕಿದ್ದೇನೆ. ಪೌಲನನ್ನ ಫೆಲಿಕ್ಸನ ಬಳಿಗೆ ಕಳಿಸೋದಕ್ಕೆ, ದೇಶಾಧಿಪತಿಯ ಬಳಿಗೆ ಕಳಿಸೋದಕ್ಕೆ ಅವನಿಗೆ ಕೊಟ್ಟಂತ ಸೆಕ್ಯೂರಿಟಿ ಎಂತ ಸೆಕ್ಯೂರಿಟಿ ಗೊತ್ತಾ? 200 ಮಂದಿ ಸಿಪಾಯಿಗಳು, 200 ಮಂದಿ ಸವಾರರು, 200 ಮಂದಿ ಬೆಲ್ಲೆಯವರು, ಅಂದ್ರೆ ಬಹಳ ವರ್ಜಿಗಳಿಟ್ಟಿರೋ ನೆನೆಸ್ತೇನೆ. ಇಷ್ಟು ಜನ, 600 ಜನನ ಮುಂದೆ ಹಿಂದೆ ಎಲ್ಲ ಇಟ್ಬಿಡು ಒಂದು ಕುದುರೆ ಮೇಲೆ ಯಾರನ್ನ ಕೂರಿಸ್ತದಂತೆ? ಪೌಲನ್ನ ಕೂರಿಸಿ ಎಲ್ಲಿ ಕಳಿಸ್ತಿದ್ರೆ? ಫೆಲಿಕ್ಸನ ಬಳಿಯಲ್ಲಿ ಕಳಿಸ್ತಿದೆ. ಕಾರಣ ಏನ್ ಗೊತ್ತಾ? ನಿಮಗೆ ಯಾರಿಗಾದ್ರು ಓದ್ಬಾರ್ದು, ಕಾರಣ ಹೇಳ್ಬೇಕು. ಸ್ವಂತ ಜನರೇ ಸಾಯಿಸ್ಬೇಕು ಅಂತ ಲೆಕ್ಕ ಹಾಕ್ತಾರೆ. ದಯವಿಟ್ಟು ಈಗ ಓದಿ 12ನೇ ವಾಕ್ಯ. ಬೆಳಗಾದ ಯಹೂದ್ಯರು ಏನ್ ಮಾಡದಂತೆ? ಒಳಸಂಚು ಮಾಡಿ ಏನ್ ಮಾಡದಂತೆ? ನಾನು ಪೌಲನನ್ನ ಕೊಲ್ಲುವ ತನಕ ಏನ್ ಮಾಡೋದಿಲ್ಲ, ಅನ್ನ ಪಾನವನ್ನೇ ಮುಟ್ಟುವುದಿಲ್ಲ ಅಂತ ಶಪಥ ಮಾಡಿದ್ರಂತೆ, ಪ್ರಾಮಿಸ್ ಮಾಡಿದ್ರಂತೆ. ಈ ಪೌಲನ ಕೊಂದೇ ಕೊಲ್ತೀವಿ ಅಂತ. ಯಾರು ಇವರು? ಸ್ವಂತ ಜನರು ಪ್ರಿಯರೇ. ಯಾವ ಜನರಿಗೋಸ್ಕರ ಯೇಸು ಕ್ರಿಸ್ತನು ಬಂದನೋ ಮೊದಲನೇದಾಗಿ ಆ ಜನರು. ಯೇಸು ಕ್ರಿಸ್ತನ ಒಂದ್ ಕಡೆ ಒಂದು ಅಮ್ಮನಿಗೆ ಹೇಳ್ತಾನೆ, ಗೊತ್ತಿರ್ಬೇಕು ನಿಮ್ಗೆ, ಅದನ್ನ ಹೇಳಿದೀನಿ ನಾನು. ರೊಟ್ಟಿ ಕೇಳ್ತಾನೆ, ನನ್ನ ಮಗಳಿಗೆ ದೆವ್ವ ಹಿಡಿದು ಬಿಡಿಸೋನಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ರೊಟ್ಟಿಗಳನ್ನ ಯಾವ್ದಕ್ ಹಾಕೋದಿಲ್ಲ? ನಾಯಿ ಮರಿಗಳಿಗೆ ಹಾಕೋದಿಲ್ಲ ಅಂದ್ರೆ. ನಾನು ಯಾರನ್ನ ಹುಡ್ಕೊಂಡ್ ಬಂದಿದ್ದೀನಿ? ನನ್ನ ಜನರಿಗೋಸ್ಕರ ಬಂದಿದ್ದೀನಿ ಅಂತ. ಯಹೂದಿಗಳು ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಸಾರ್ತಿದಂತ ಪೌಲನನ್ನ ಏನ್ ಮಾಡ್ತಾರಂತೆ? ಪ್ಲಾನ್ ಮಾಡಿ ಕೊಲ್ಬೇಕು ಅಂತ ಹೇಳಿ. ಒಳ ಸಂಚದ ಇದೆ, ಪ್ಲಾನ್ ಮಾಡಿ ಕೊಲ್ಲೋದಕ್ಕಿಂತ ಮುಂಚೆ ಏನ್ ಪ್ಲಾನ್ ಮಾಡಿದ್ರು? ಇನ್ನೊಂದು, ಸಾಯಿಸೋರ್ಗು ನಾವೇನ್ ಮಾಡೋದಿಲ್ಲ, ಊಟನೇ ಮಾಡೋದಿಲ್ಲ. ನೋಡಿ ಮುಂದೆ 13ನೇ ವಾಕ್ಯ. ಹೀಗೆ ಮಾಡಿದರು. ಎಷ್ಟು ಜನ ಅಂತೆ? 40 ಮಂದಿಕ್ಕಿಂತ ಒಬ್ಬನನ್ನ ಕೊಲ್ಲೋದಕ್ಕೆ ಎಷ್ಟು ಜನ ಪ್ರಿಯರೇ? ಒಬ್ರಲ್ಲ ಇಬ್ರಲ್ಲ, 40ಗಿಂತ ಹೆಚ್ಚು ಜನ ಅಂತೆ. ಏನಂತದೇನ್ ಮಾಡ್ದ ಪೌಲನ್ನ ಕೊಲ್ಲೋದಕ್ಕೆ ಇಷ್ಟು ಕೆಟ್ಟಿದವಾದಂತ ಮನಸ್ಸ ನೋಡಿ. 14ನೇ ವಾಕ್ಯ, ಬೇಗ ಓದಿ. ದೇವರು ಮಹಾಯಾಜಕ ಮತ್ತು ಸಭೆಯ ಬಳಿ ಹೋಗಿ, ನಾವು ಪೌಲನನ್ನು ಕೊಲ್ಲುವ ತನಕ ಬಾಯಲ್ಲಿ ಏನೂ ಹಾಕುವುದಿಲ್ಲವೆಂದು ಕಠಿಣ ಶಪಥವನ್ನು ಮಾಡಿಕೊಂಡಿದ್ದೇವೆ. ಆದ್ದರಿಂದ ನೀವು ಸಭೆಯವರ ಸಹಿತ ಸಹಸ್ರಾಧಿಪತಿಯ ಬಳಿಗೆ ಹೋಗಿ ಪೌಲನ ಸಂಗತಿಯನ್ನು ಸೂಕ್ಷ್ಮವಾಗಿ ವಿಮರ್ಶೆ ಮಾಡಬೇಕೆಂದು ನೆವ ಹೇಳಿ ಅವನನ್ನು ಕೋಟೆಯಿಂದ ನಿಮ್ಮ ಬಳಿಗೆ ಕರೆದುಕೊಂಡು ಬರುವ ಹಾಗೆ ಕೇಳಿಕೊಳ್ಳಬೇಕು. ಅವನು ಹತ್ರ ಬರುವುದಕ್ಕಿಂತ ಮುಂಚೆ ಅವರನ್ನು ಕೊಲ್ಲುವುದಕ್ಕೆ ಸಿದ್ಧವಾಗಿದ್ದೇವೆ. ಒಂದು ಪ್ಲಾನ್ ಮಾಡ್ತಾರೆ ಪ್ರಿಯರೇ. ನೀವು ಹೆಂಗಾದ್ರೂ ಮಾಡಿ ನಾವು ಇನ್ನೂ ಸ್ವಲ್ಪ ಮಾತಾಡೋದಿದೆ, ಇನ್ನು ಕೆಲವೊಂದು ಪ್ರಶ್ನೆಗಳಿದೆ, ಕೇಳ್ತೀವಿ ಅಂತ ಹೇಳಿ ಕೋಟೆಯನ್ನ ಕರ್ಕೊಂಬನ್ನಿ. ಬರ್ತಾ ಇದ್ದಂಗ್ಲೆ ನಾವೇನ್ ಮಾಡ್ತೀವಿ? ನುಗ್ಬಿಟ್ಟು ಯಾರನ್ನ ಹೊಡಿತೀವಿ? ಪೌಲನ್ನ ಹೊಡೆದು ಸಾಯಿಸ್ತೀವಿ. ಎಂತ ಕೆಟ್ಟ ಜನಗಳು ಪ್ರಿಯರೇ. ದೇವ ಮನುಷ್ಯನನ್ನ ಕೊಲ್ಲೋದಕ್ಕೆ ಅಷ್ಟು ಈಸಿನಾ? ಒಬ್ಬ ಪೌಲನನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದಂತ ಆ ಸ್ವಂತ ಜನರ ಮುಂದೆ ದೇವರು ಒಂದು ದೊಡ್ಡ ಅದ್ಭುತವನ್ನ ಮಾಡ್ತಾನೆ. 600 ಜನನ ಏನ್ ಮಾಡ್ತಾನೆ? ಸೇಫ್ ಗಾರ್ಡ್ ಆಗಿ ಕಳಿಸ್ತಾನೆ. ಈಗ 17 ನಾವು ನೋಡಿದಂತ 23-24ನೇ ವಾಕ್ಯದಲ್ಲಿ ಫಿಲಿಕ್ಸನ ಬಳಿಯಲ್ಲಿ 40 ಜನಕ್ಕಿಂತ ಹೆಚ್ಚು, ನನ್ನ ಪ್ರಕಾರ ಒಂದು 60 ಜನನೇ ಮಾಡಿಕೊಳ್ಳಿ. 60 ಜನಕ್ಕೆ ಎಷ್ಟು ಜನ ಸೈನಿಕರು? 600 ಜನ ಸೈನಿಕರು. ನನ್ನ ದೇವರು ನನ್ನನ್ನ ನಡೆಸ್ತಾನೆ ಪ್ರಿಯರೇ. ನಮ್ಮನ್ನ ಒಳಸಂಚು ಮಾಡುವಂತವ್ರು ಯಾರೇ ಇರ್ಲಿ, ನನ್ನ ಬದುಕಲ್ಲಿ ಏನೇ ನಡೀಲಿ, ದೇವರ ಜೊತೆಯಲ್ಲಿ ನಾವಿದ್ರೆ ಖಂಡಿತವಾಗಿ ದೇವ್ರು ನಡೆಸ್ತಾನೆ. ಅವನ ಸ್ವಂತದವನು ಒಬ್ಬ ಅಲ್ಲಿ ಇರ್ತಾನೆ ಪ್ರಿಯರೇ. ಅವನ ಸ್ವಂತದವನು ಬಂದು ಹೇಳ್ತಾನೆ, ಅಲ್ಲಿ ನಿನ್ನನ್ನ ಸಾಯಿಸ್ಬೇಕು ಅಂತ ಹೇಳಿದಾಗ ಈ ಅಧಿಕಾರಿ ಹತ್ರ ಈಸಿಯಾಗಿ ಮಾತಾಡಕ್ ಆಗಲ್ಲ. ಆ ಅಧಿಕಾರಿ ಹತ್ರ ಹೋಗಿ ಮಾತಾಡಿ ಸಪ್ರೇಟ್ ಆಗಿ ಕರೆದು, ಇದೆಲ್ಲ ಓದ್ಕೋಬೇಕು ನೀವು, ಅಲ್ಲಿ ಸಂದರ್ಭಗಳಿದೆ. ಸಪ್ರೇಟ್ ಆಗಿ ಕರ್ಕೊಂಡು ಹೋಗಿ ನನ್ನನ್ನ ಈ ತರ ಕೊಲೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅಂದಾಗ, ನೀ ರೋಮ ರಾಜ್ಯದ ಸಿಟಿಸನ್ ಇವನು, ಆಕ್ಚುಲಿ ಇವನು ಪೌಲ. ಅದಕ್ಕೋಸ್ಕರ ಇವನ್ಗೆ ಇಷ್ಟು ಸೇಫ್ ಮಾಡಿ 600 ಜನವನ್ನ ಸೈನಿಕರನ್ನ ಕಳಿಸಿ ಫೆಲಿಕ್ಸನ ಬಳಿಯಲ್ಲಿ ಕಳಿಸ್ತಾನೆ ಅಂದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ದೇವ ಮನುಷ್ಯರು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ತನ್ನನ್ನ ಕಾಪಾಡೋದಕ್ಕೆ ದೇವರು ಸೈನಿಕರನ್ನ ಮಡಗಿದ್ದಾನೆ. ದೇವರು ದೇವದೂತರನ್ನ ಮಡಗಿದ್ದಾನೆ. ದೇವರು ತಕ್ಕ ಸಮಯದಲ್ಲಿ ನಮ್ಮನ್ನ ಮೇಲಕ್ಕೆ ತರ್ತಾನೆ. ಯಾವ ಕಾಲಕ್ಕೂ ನಾವು ಚಿಂತೆ ಮಾಡಬಾರ್ದು ಪ್ರಿಯರೇ. ಏನಕ್ಕೂ ಚಿಂತೆ ಮಾಡಬೇಡಿ. ನಿಮ್ಮ ಬದುಕಲ್ಲಿ ನಡೆಯುವಂತ ಎಲ್ಲಾ ವಿಷಯವನ್ನ ದೇವರ ಬಳಿಗೆ ಒಪ್ಪಿಸಿ. ಆತ ನಿಮಗೋಸ್ಕರ ಚಿಂತಿಸ್ತಾನೆ ಅಂತ ಹೇಳಿ ಪೌಲನು ಪೇತ್ರನು ಹೇಳ್ತಾನೆ. ಆತ ನಮಗೋಸ್ಕರ ಚಿಂತೆ ಮಾಡ್ಬೇಕು. ಆ ರೀತಿಯಲ್ಲಿ ಹೇಳಿ, ದೇವರೇ ನಿನ್ನ ವಾಕ್ಯದಲ್ಲಿ ಪ್ರಕಾರ ನಡೀತಾ ಇದ್ದೀನಿ, ನನಗೆ ಈ ಸಮಸ್ಯೆ, ನೀ ಚಿಂತೆ ಮಾಡುವಂತ ದೇವ್ರಿಗೆ ಒಪ್ಪಿಸಿ. ದೇವರಿಗೆ ಸಾಲಗಾರನಾಗಿ ಮಾಡಿ, ದೇವರ ಕೇಳೋ ರೀತಿಯಲ್ಲಿ, ದೇವರು ನಮ್ಮ ಹತ್ರ ಕೇಳೋ ರೀತಿಯಲ್ಲಿ ಮಡಗಿ ದೇವರಿಗೆ. ಆವಾಗ ನೀವೇನ್ ಮಾಡ್ಬೇಕು ಅಂದ್ರೆ, ದೇವರಿಗೆ ನೀವು ಚಿತ್ತದ ಪ್ರಕಾರ ನಡಿಬೇಕು.
ನಮ್ಮ ಬದುಕಲ್ಲಿ ನಡೆದ ಕಾರ್ಯಗಳೇನ ಪೌಲನ ವಿಷಯವನ್ನು ನಾವು ಓದ್ಕೊಂಬರಿ. ಸಮಯಗಳಿಲ್ಲ, ಸಮಯ ದಾಟ್ತಾ ಇದೆ. 45 ನಿಮಿಷಗಳ ಮಾತಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಕ್ರಿಸ್ತಲ್ಲಿ ಪ್ರಿಯರೇ, ಇಲ್ಲಿ ನೋಡುವಂತ ಕಾರ್ಯದ ಒಂದೇ ಒಂದು ವಿಷಯ, ದೇವರು ನಮ್ಮನ್ನ ತಕ್ಕ ಸಮಯದಲ್ಲಿ ಮೇಲಕ್ಕೆ ತರಬೇಕು ಅಂದ್ರೆ ಯಾರ ಕೈಯಲ್ಲಿ ಇರ್ಬೇಕು? ನಾನು ದೇವರ ಕೈಯಲ್ಲಿರ್ಬೇಕು. ದೇವರ ಕೈಯಲ್ಲಿ ಇಲ್ಲದೆ ಮನುಷ್ಯರ ಕೈಗೆ ಹೋಗ್ಬೇಡಿ. ದೇವರ ಹಸ್ತದ ಕೆಳಗಡೆ ಇದ್ರೆ ದೇವರು ಮೊರ್ದೆಕೈನ ಕಾಪಾಡುವಂತ ರೀತಿಯಲ್ಲಿ ನಮ್ಮನ್ನು ಕಾಪಾಡ್ತಾನೆ. ದೇವರು ಆ ಮಗನನ್ನ ತಾಯಿಯನ್ನ ಕಾಪಾಡುವಂತ ರೀತಿಯಲ್ಲಿ ನಮ್ಮನ್ನು ಕಾಪಾಡ್ತಾನೆ. ದೇವರು ಪೌಲನನ್ನ ಕಾಪಾಡಿದ ರೀತಿಯಲ್ಲಿ ನಮ್ಮನ್ನು ಸಹ ಕಾಪಾಡ್ತಾನೆ. ಆದ್ರೆ ಒಂದೇ ಒಂದು ಕ್ರಿಸ್ತನ ಪ್ರಿಯರೇ, ದೇವರು ತ್ರಾಣವಳ ಹಸ್ತದ ಕೆಳಗಡೆ ಪ್ರಾರ್ಥನೆ ಮಾಡ್ತಾರೆ. ರೆಗ್ಯುಲರ್ ಪ್ರಾರ್ಥನೆ ಮಾಡ್ತಾರೆ. ಕಳೆದ ವಾರ ನಾನು ಹೇಳಿದೆ, ಎಡೆಬಿಡದೆ ಪ್ರಾರ್ಥನೆ ಮಾಡಿ. ಆ ಪ್ರಾರ್ಥನೆಗೆ ದೇವರು ಖಂಡಿತವಾಗಿ ಆಶ್ರಯವನ್ನು ನಿಮ್ಗೆ ಕೊಡ್ತಾನೆ. ಕಳೆದ ವಾರ ಮಾತಾಡಿದಂತ ವಿಷಯಕ್ಕೂ ಇವತ್ತಿಗೂ ವಿಷಯಕ್ಕೂ ವ್ಯತ್ಯಾಸ ಇದೆ ಇರಬೇಕು ನಿಮಗೆ. ಆದ್ರೆ ಪ್ರಾರ್ಥನೆಯಲ್ಲಿ ಖಂಡಿತ ಜಯ ಇದೆ. ತಕ್ಕ ಸಮಯದಲ್ಲಿ ದೇವರು ನಮ್ಮನ್ನ ಖಂಡಿತ ತರ್ತಾನೆ ಪ್ರಿಯರೇ. ಅದಕ್ಕೆ ಆತನನ್ನ ಅಪ್ಪ ಅಂತ ನಾವು ಕರಿತಾ ಇದ್ದೀವಿ. ನನ್ನ ಜನ್ಮ ಕೊಟ್ಟಂತ ತಂದೆ ನನ್ನನ್ನ ಮರಿಬಹುದು. ಯಾರು ಹೇಳಿದ್ದು? ಎತ್ತ ತಾಯಿ ತನ್ನ ಮಗನನ್ನ ಮರ್ತಾದ್ರೂ ಮರ್ತ. ನಾನ್ ನಿಮ್ಮನ್ನ ಬರೆಯೋದಿಲ್ಲ. ಯಾಕೆಂದ್ರೆ ನನ್ನ ಅಂಗೈಲಿ ನಿಮ್ಮನ್ನ ಏನ್ ಮಾಡ್ಕೊಂಡಿದ್ದೀನಿ? ಚಿತ್ರಿಸ್ಕೊಂಡಿದ್ದೀನಿ. ಆತನ ನಮ್ಮ ಕೈಯಲ್ಲಿ ಕೈ ರೇಖೆ ಇರ್ಬೋದು, ಆತನ ಕೈಯಲ್ಲಿ ನಾವಿದ್ದೀವಿ. ದೇವರ ಮಕ್ಕಳಾದ ನಾವಿದ್ದೀವಿ. ಯೇಸು ಕ್ರಿಸ್ತನ ಹೊಡೆದಂತಹ ಮೊಳೆಗಳ ಕೈಗಳಲ್ಲಿ ನಾವಿದ್ದೀವಿ. ಆತನ ಪಕ್ಕೆಯಲ್ಲಿ ನಾವಿದ್ದೀವಿ. ನಮ್ಮ ತಲೆಯಲ್ಲಿರುವಂತಹ ಮುಳ್ಳಿನ ಕಿರೀಟದ ಒಳಗಡೆ ಇರುವಂತಹ ಮೆದುಳಿನಲ್ಲಿ ನಾವಿದ್ದೀವಿ ಪ್ರಿಯರೇ. ದೇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವ. ಸೋತು ಹೋಗ್ಬಾರ್ದು ಯಾವತ್ತು. ಎಂತ ಸನ್ನಿವೇಶ ಬರಲಿ, ಸಮುದ್ರ ಮುಂದೆ ಹಿಂದೆ ಸೈನಿಕರು ಬಂದಾಗ ದೇವರು ಇಸ್ರಾಯೇಲ್ ಜನರನ್ನ ಕಾಪಾಡಿದಂತ ಕಾರ್ಯವನ್ನ ಜ್ಞಾಪಕ ಮಾಡ್ಕೊಳ್ಳಿ. ದೇವರು ನಿಮ್ಮನ್ನ ಹೆಚ್ಚಾಗಿ ಆಶ್ರಯಿಸಲಿ. ನಿಮ್ಮ ಕಣ್ಣೀರನ್ನ ದೇವರ ಮುಂದೆ ಇಡಿ. ದೇವರು ನಿಮ್ಮನ್ನ ಆಶ್ರಯಿಸಲಿ. ಸಮಯ ಕೊಟ್ಟಂತ ದೇವರಿಗೂ ಸಭೆಗೆ ವಂದನೆ ಹೇಳ್ತಾ ಮುಕ್ತಾಯ ಮಾಡ್ಕೊಳ್ತೇನೆ. ಆಮೇಲೆ ಥ್ಯಾಂಕ್ ಯು.